ಈ ಉಪನ್ಯಾಸ ಮಾಲೆಯನ್ನು ಶ್ರೀಮತಿ ರತ್ನಾ ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಆರ್ಯ ನಾಗರತ್ನಮ್ಮ ಅವರು ಈ ಸಂಸ್ಥೆಯಲ್ಲಿ ಇಟ್ಟಿರುವ ದತ್ತಿಯ ಆಶ್ರಯದಲ್ಲಿ ಆಯೋಜಿಸಿದ್ದೇವೆ. ದತ್ತಿಯನ್ನು ನೀಡಿರತಕ್ಕಂತಹ ಶ್ರೀ ನಾಗರತ್ನಮ್ಮ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಉಪನ್ಯಾಸ ಮಾಲೆಯನ್ನು ನಡೆಸಿಕೊಡಲು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಆಗಮಿಸಿದ್ದಾರೆ ಡಾಕ್ಟರ್ ಎ ರಾಮಸ್ವಾಮಿ ಅಯ್ಯಂಗಾರ್ ಅವರು. ಅವರಿಗೆ ದತ್ತಿಯನ್ನು ನಿಟ್ಟಿರುವ ನ್ಯಾಸಕರ್ತರ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ತಾಯಿ ವೇದಮ್ಮ ಮತ್ತು ಅನಂತ ಶ್ರೀನಿವಾಸಾಚಾರ್ಯವರ ಸುಪುತ್ರರಾದಂತಹ ರಾಮಸ್ವಾಮಿ ಅಯ್ಯಂಗಾರ್ ಅವರು ದೇಶೀಯ ವಿದ್ಯಾಶಾಲಾ ಅಂದರೆ ನ್ಯಾಷನಲ್ ಹೈಸ್ಕೂಲು, ನಂತರ ನ್ಯಾಷನಲ್ ಕಾಲೇಜು, ನಂತರ ಸೆಂಟ್ರಲ್ ಕಾಲೇಜಿನಲ್ಲಿ ಸಂಸ್ಕೃತ MA ಪದವಿಯನ್ನು ಪಡೆದು ಅಧ್ಯಾಪಕರಾಗಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಸೈಂಟ್ ಜೋಸೆಫ್ಸ್ ಕಾಲೇಜ್ ಬ್ಯಾಂಗಳೂರು, NMKRV ಕಾಲೇಜ್ ಬೆಂಗಳೂರು ಇಲ್ಲಿ ಅಧ್ಯಾಪಕ ಸೇವೆಯನ್ನು ಸಲ್ಲಿಸಿ ನಂತರ ಪ್ರಾಂಶುಪಾಲರಾಗಿ, ಪ್ರಾಚಾರ್ಯರಾಗಿ SSMRV ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಅಡ್ವಾನ್ಸ್ ಸ್ಟಡೀಸ್ ಇನ್ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ ಆಫ್ ಪೂನಾ ಮತ್ತು ಈ ಸಂಸ್ಥೆಯಿಂದ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಅಸೋಸಿಯೇಟ್ ಎಡಿಟರ್ ಆಗಿ ಡೆಕ್ಕನ್ ಕಾಲೇಜ್ ಸ್ಯಾನ್ಸ್ಕ್ರಿಟ್ ಡಿಕ್ಷನರಿ ಪ್ರಾಜೆಕ್ಟಲ್ಲಿ 1989ರಿಂದ 92ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಚಿನ್ಮಯ ಇಂಟರ್ನ್ಯಾಷನಲ್ ಫೌಂಡೇಶನ್ನಿನ ನಿರ್ದೇಶಕರಾಗಿ 1997ರಿಂದ 2004ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾಸಾಗರ್ ಪ್ರೊಫೆಸರ್ MPL ಶಾಸ್ತ್ರಿ ಇಂಡಾಲಜಿಕಲ್ ಲೈಬ್ರರಿ ಆ್ಯಂಡ್ ರಿಸರ್ಚ್ ಸೆಂಟರ್ MES ಕಾಲೇಜ್ ಇಲ್ಲಿಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟ್ರಲ್ ಕಮಿಟಿ ಅಮೃತ ಡೀಮ್ಡ್ ಯೂನಿವರ್ಸಿಟಿ ಕೊಲ್ಲಂ ಕೇರಳ ಇದರ ಚೇರ್ಮನ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಿಷ್ಠಾವಂತ ಮತ್ತು ಸಂಸ್ಕೃತಿಯಲ್ಲಿ ತಮ್ಮದಾಗಿಸಿಕೊಂಡಂತಹ ಶ್ರೀ ರಾಮಸ್ವಾಮಿ ಅಯ್ಯಂಗಾರ್ ಅವರು ಇಂದಿನಿಂದ ತಿರುಪ್ಪಾವೈ ಕುರಿತು ತಮ್ಮ ಚಿಂತನೆಯನ್ನು ಹಂಚಿಕೊಳ್ಳಿದ್ದಾರೆ. ಈ ವೇದಿಕೆಯಿಂದ ಬಹುಶಃ ನನಗೆ ತಿಳಿದಂತೆ ತಿರುಪ್ಪಾವೈ ಇದು ಮೊದಲ ಉಪನ್ಯಾಸ ಮಾಲೆ. ಇನ್ನು 2ನೇ ಸರಣಿ ಕೂಡ ಜೂನ್ ತಿಂಗಳ ಒಳಗೆ ಇನ್ನೂ ಒಮ್ಮೆ ಲಭ್ಯವಾಗುತ್ತದೆ. ಇನ್ನು ಹೆಚ್ಚಿನ ಅವಕಾಶ ಇಲ್ಲಿಯ ಶ್ರೋತೃವೃಂದಕ್ಕೆ ಸಿಕ್ಕಲಿ ಅಂತ ಹೇಳಿ ತಮ್ಮ ಚಿಂತನೆಯನ್ನು ಹಂಚಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಪ್ರಾಣಾದೀನ್ ಸನ್ನಿಯಮ್ಯ ಪ್ರಣಿಹಿತಮನಸಾಂ ಯೋಗಿನಾಮಂತರಂಗೇ ತುಂಗಂ ಸಂಕೋಚ್ಯರೂಪಂ ವಿರಚಿತದಹರಾಕಾಶಕೃಚ್ಛ್ರಾಸಿಕೇನ ಪ್ರಾಪ್ತಂ ಯತ್ಪೂರುಷೇಣ ಸ್ವಮಹಿಮಸದೃಶಂ ಧಾಮ ಕಾಮಪ್ರದಂ ಬಘ ಭೂಯಾತ್ತದ್ಭುರ್ಭುವಸ್ವಸ್ತ್ರಯವರಿವಸಿತಂ ಪುಷ್ಕರಾಕ್ಷಾಯುಧಾಕ್ಷಂ ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்கு பன்னதிருப்பாவை பல்பதியம் இன்னிசையால் பாடிக் கொடுத்தாள் நல்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்து சுடர்கொடியே தொல்பாவை பாடியிருளவல்ல பல்வளையாய் நாடினீர் வெங்கடவர்க்கு என்ன விதி என்ன விம்மாத்தம் நாம் கடவா வண்ணமே நல்கு. ஆண்டாள் திருவடிகளே ಶರಣಂ. ಇದು ಒಂದು ಅದ್ಭುತವಾದ ಸನ್ನಿವೇಶ. ಈಗ ತಾನೇ ಹೇಳಿದರು, ಮೊದಲ ಬಾರಿಗೆ
ಮೊಟ್ಟ ಮೊದಲಿಗೆ ಆಂಡಾಳ್ ತಿರುಪ್ಪಾವಿ ವಿಷಯದಲ್ಲಿ ಈ ಒಂದು ಸಭಾಂಗಣದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂತ. ಈ ಸನ್ನಿವೇಶ ಅನೇಕ ದೃಷ್ಟಿಗಳಿಂದ ವೈಶಿಷ್ಟ್ಯಪೂರ್ಣವಾದದ್ದು. ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ವೈದಿಕ ಪರಂಪರೆ, ನಾವು ಇಡೀ ಜಗತ್ತಿಗೆ ವಸುಧೈವ ಕುಟುಂಬಕಂ ಅಂತ ಹೇಳಿ ಶಾಂತಿಯನ್ನು ಸಾರಿ ಹೇಳಿ ಇಡೀ ವಿಶ್ವಕ್ಕೆ ಒಂದು ಆಧ್ಯಾತ್ಮಿಕ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಒಂದು ನಾಡಿಗೆ ಸೇರಿದವರು. ನಾವು ಎಂದೂ ಭೌಗೋಳಿಕವಾಗಿ ಯಾವುದೋ ಒಂದು ಪರಿಮಿತವಾದ ಭೂಮಿಯ ವಿಶ್ವದ ಒಂದು ಭಾಗಕ್ಕೆ ಸೇರಿದವರು ಅಂತ ನಮ್ಮ ವೈದಿಕ ಪರಂಪರೆಯಲ್ಲಿ ನಾವು ಅಂದುಕೊಂಡಿಲ್ಲ. ಸರ್ವೇ ಜನಾಃ ಸುಖಿನಃ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಶಾಂತಿಯಿಂದ ಇರಲಿ ಅಂತ ಹೇಳಿ ನಾವು ನಮ್ಮ ಒಂದೇ ಮಂತ್ರ ಶಾಂತಿ 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 ಅಂತ ಹೇಳ್ತಾ ಬರ್ತಾ ಇದ್ದೀವಿ. ವೇದದ ಸಂದೇಶವೂ ಇದೆ ಮತ್ತು ವೈದಿಕ ಸಾಹಿತ್ಯವನ್ನು ನಂಬಿಕೊಂಡಿರತಕ್ಕಂತಹ ವೈದಿಕ ಸಂಸ್ಕೃತಿಯ ಒಂದು ಚೌಕಟ್ಟಿನಲ್ಲಿ ಬರತಕ್ಕಂತಹ ಅಂದಿನಿಂದ ಇಂದಿನವರೆಗೆ ಹಲವಾರು ಸಹಸ್ರಮಾನಗಳಿಂದ ನಾವು ವಿಶ್ವ ಶಾಂತಿಯನ್ನೇ ಮನಸ್ಸಿನಲ್ಲಿಟ್ಕೊಂಡು ಈ ಒಂದು ಭೂಭಾಗದಲ್ಲಿ ಮೇರೋಹೋ ದಕ್ಷಿಣೆ ಪಾರ್ಶ್ವೇ ಅಂತ ಹೇಳಿ ಇಡೀ ವಿಶ್ವದ ಕಲ್ಪನೆ, ಬ್ರಹ್ಮಾಂಡದ ಕಲ್ಪನೆ, ಲೆಕ್ಕವಿಲ್ಲದಷ್ಟು ಅಂಡಾಂಡಗಳ ಕಲ್ಪನೆ, ಇದನ್ನು ಅನಾದಿ ಕಾಲದಿಂದ ಎಂದು ಮಾನವ ಅರಿವನ್ನು ಪಡೆದನೋ, ಎಂದು ಮಾನವ ಓದು ಬರಹವನ್ನು ಕಲಿತನೋ, ಎಂದು ಮಾನವ ಈ ವಿಶ್ವವಿರಾಟ್ ಅಸ್ತಿತ್ವದಲ್ಲಿ ತಾನು ಒಂದು ಭಾಗ ಅಂತ ತಿಳಿದುಕೊಂಡು ಅದರೊಡನೆ ಸಂಬಂಧವನ್ನು ಇಟ್ಟುಕೊಂಡು ಬೆಳೆದನೋ, ಅಂದಿನಿಂದ ಇಂದಿನವರೆಗೆ ಇಡೀ ವಿಶ್ವ ಸಮುದಾಯದಲ್ಲಿ ಎಲ್ಲರೂ ಒಕ್ಕೊಲಿನಿಂದ ನಂಬಿಕೊಂಡಿರ್ತಕ್ಕಂಥದ್ದು, ಒಪ್ಪಿಕೊಂಡಿರ್ತಕ್ಕಂಥದ್ದು, ಕಂಡುಕೊಂಡಿರ್ತಕ್ಕಂಥದ್ದು ಋಗ್ವೇದಕ್ಕಿಂತ ಮಿಗಿಲಾದ, ಅದಕ್ಕಿಂತ ಪ್ರಾಚೀನವಾದ ಒಂದು ಬರವಣಿಗೆ ಇಲ್ಲ. ಎಲ್ಲರೂ ಒಪ್ಕೊಂಡಿದ್ದಾರೆ, ನಾವು ಮಾತ್ರ ಹೇಳೋದಲ್ಲ. ಮತ್ತು ಎಲ್ಲರಿಗೂ ಬೆಳಕನ್ನು ನೀಡಿರ್ತಕ್ಕಂತಹ ಒಂದು ಸಂಸ್ಕೃತಿ ಇದು. ಈ ಸಂಸ್ಕೃತಿ ವೈದಿಕ ಪರಂಪರೆ ಅನ್ನೋದು ವಿಶ್ವದಲ್ಲಿ ಒಂದೇ. ವಿಶ್ವದಲ್ಲಿ ಒಂದೇ ಅಂತ ಹೇಳಿದ್ರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಹೇಳಿ ಯಾವುದೋ ಒಂದು ವಿಶ್ವಶಕ್ತಿ ಇದೆ, ಅದು ಎಲ್ಲರ ಆಧಾರ ಸ್ತಂಭವಾಗಿರೋದು ಒಂದೇ ಅಲ್ಲದೆ ಎಲ್ಲರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರೋದು ಒಂದೇ ಅಲ್ಲದೆ ಈ ಇಡೀ ವಿಶ್ವದಲ್ಲಿ, ವಿಶ್ವ ಅಂದರೆ ಕೇವಲ ಭೂಮಿ ಮಾತ್ರ ಅಲ್ಲ, ಭೂಮಿಯಲ್ಲಿರ್ತಕ್ಕಂಥ ಜೀವಿಗಳು ಮಾತ್ರ ಅಲ್ಲ, ಅನೇಕ ಅಂಡಕೋಟಿಗಳಿವೆ. ಅವೆಲ್ಲದರಲ್ಲಿಯೂ ಸಹ ಬೇರೆ ಬೇರೆಯ ರೀತಿಯ ಇರತಕ್ಕಂತಹ ಜೀವಿಗಳಿವೆ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ ಅನೇಕ್ಷಃ ಅಂತ ಹೇಳಿ ಭುಂಕ್ತೆ ವಿಶ್ವಭೋಗವ್ಯಯ, ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಅಂತರ್ಯಾಮಿಯಾಗಿ ಹೊಕ್ಕಿದ್ದು ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಯಾವ ಒಂದು ಸಂಸ್ಕೃತಿ ಸಾರಿ ಹೇಳಿದೆಯೋ ಆ ಸಂಸ್ಕೃತಿ
ಒಂದೇ ಒಂದು ಚೈತನ್ಯವನ್ನು, ಪರಮಶಕ್ತಿಯನ್ನು, ಪರಂ ಜ್ಯೋತಿಯನ್ನು ಈ ಎಲ್ಲ ಶಕ್ತಿಗಳೇನಿದೆ ಜಗತ್ತಿನಲ್ಲಿ ನಮಗೆ ಭಗವಂತ ಏನೇನನ್ನು ಕೊಟ್ಟಿದ್ದಾನೆ, ಯಾವ ಯಾವ ಚೈತನ್ಯ ಇದೆ, ಯಾವ ಯಾವ ಶಕ್ತಿ ಕೇಂದ್ರಗಳಿದೆ, ಆ ಎಲ್ಲವನ್ನೂ ಸಹ ನಾವು ಸಾಮಾನ್ಯವಾಗಿ 33 ಕೋಟಿ ದೇವತೆಗಳಿದೆ ಅಂತ ಹೇಳ್ತೀವಿ. 33 ಕೋಟಿ ದೇವತೆಗಳು ಅಂದರೆ ಯಾವುದೋ ಒಂದು ಅಂಕಿಯ ಲೆಕ್ಕ ಅಲ್ಲ, ಅನೇಕ, ಲೆಕ್ಕವಿಲ್ಲದಷ್ಟು, ಸಹಸ್ರ ಶೀರ್ಷ ಪುರುಷ. ಆ ಒಂದು ವಿಶ್ವ ಚೈತನ್ಯ ಅದು ಎಷ್ಟು ಎತ್ತರದಲ್ಲಿದೆಯೋ, ಎಷ್ಟು ದೂರದಲ್ಲಿದೆಯೋ, ಎಷ್ಟು ಮಹತ್ತಾದದ್ದೋ ಅಷ್ಟೇ ಹತ್ತಿರವಾಗಿ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಸಹ ಅಂತರ್ಯಾಮಿಯಾಗಿ ಅದು ನಡೆಸ್ತಾ ಇದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಇಡೀ ವಿಶ್ವವೇ ಒಂದು ಚೈತನ್ಯ. ಈ ಒಂದು ಚೈತನ್ಯದ ಅಂತರಾತ್ಮನಾಗಿರತಕ್ಕಂತಹ ಒಂದು ಶಕ್ತಿ ಇದೆ ಅಂತ ಹೇಳಿ ಒಂದು ಐಕ್ಯ ಮಂತ್ರವನ್ನು ಜಗತ್ತಿಗೆ ಹೇಳಿಕೊಟ್ಟಿರತಕ್ಕಂತಹ ನಮ್ಮ ಸಂಸ್ಕೃತಿ ಬೇಕಾದಷ್ಟು ಏರುಪೇರುಗಳನ್ನು ಅನುಭವಿಸಿದೆ. ನಾವೇ ನೋಡ್ತಾ ಇದ್ದ ಹಾಗೆ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಸಂಸ್ಕೃತಿಯ ವಿವಿಧ ಮುಖಗಳ ಪರಿಚಯವನ್ನು ಮಾಡಿಕೊಂಡಿರ್ತಕ್ಕಂಥವರು, ಅನೇಕ ಹಿರಿಯರ ಮಾತುಗಳನ್ನು ಕೇಳಿ ಅವರ ಒಂದು ವಿಚಾರ ಧಾರೆಯಲ್ಲಿ ಮಿಂದಿರ್ತಕ್ಕಂತಹವರು. ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಾಮಾನ್ಯವಾಗಿ ನಮ್ಮ ಒಂದು ಪರಂಪರೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದರ ಜೊತೆಗೆ ಒಳ್ಳೆಯದು ಅಂತ ಎಲ್ಲಿದೆಯೋ ಕೆಟ್ಟದ್ದು ಅಂತಾನೂ ಇದ್ದೇ ಇರುತ್ತೆ. ಯಾವುದು ಎಲ್ಲರನ್ನೂ ಸೇರಿಸಿ ಒಂದಾಗಿ ಭಾವಿಸಿ ಸಂತೋಷವಾಗಿ ಸರಳ ಸುಂದರ ಜೀವನವನ್ನು ನಡೆಸೋಣ ಅಂತ ಯಾವುದು ಹೇಳುತ್ತೋ ಅದರ ಜೊತೆಗೇನೆ ವಿಚ್ಛೇದ ಶಕ್ತಿಗಳು ಇರುತ್ತೆ. ಈ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ನೋಡ್ತಾ ಬಂದರೆ ನಮಗೆ ಒಂದು 50 ವರ್ಷದಲ್ಲಿ ಎಷ್ಟು ವ್ಯತ್ಯಾಸಗಳು ಕಂಡಿವೆ. ಸೂಕ್ಷ್ಮವಾಗಿರತಕ್ಕಂತಹ ಸಂವೇದನೆಯನ್ನು ಹೊಂದಿರತಕ್ಕಂತಹ ಎಷ್ಟು ಚೇತನಗಳು ದೈವವೇ ಇದೇನಿದು ಅಂತ ಅನಿಸುತ್ತೆ. ಅಯ್ಯೋ ಹಾಗಿತ್ತು ಹೀಗಾಯ್ತಲ್ಲ ಅಂತ ಅನಿಸುತ್ತೆ. ಇದು ಹೀಗೆ ಜಗತ್ತಿನ ಒಂದು ಕಾಲದ ಓಟ ಅನ್ನೋದು ಈ ಏರುಪೇರುಗಳನ್ನು ತನ್ನದಾಗಿಸಿಕೊಂಡು ಹೋಗುತ್ತೆ. ನಮ್ಮ ವೈದಿಕ ಪರಂಪರೆಯ ಹೆಗ್ಗಳಿಕೆ, ಹೆಚ್ಚುಗಾರಿಕೆ, ವೈಶಿಷ್ಟ್ಯ ಏನಪ್ಪ ಅಂದರೆ ಇಂತಹ 50 ವರ್ಷಗಳು ಎಷ್ಟಾಯಿತೋ, ಇಂತಹ ಶತಕಗಳು ಎಷ್ಟಾಯಿತೋ, ಇಂತಹ ಸಹಸ್ರಮಾನಗಳು ಎಷ್ಟಾಯಿತೋ, ಏರುಪೇರುಗಳಿರಬಹುದು, ಹೆಚ್ಚು ಕಡಿಮೆ ಆಗಬಹುದು, ಏನೋ ಹೊಟ್ಟೋಯ್ತಲ್ಲ ಅಂತ ಅನ್ನಿಸ್ಬಹುದು. ಆದರೆ ಡಿ ವಿ ಜಿಯವರು ಹೇಳೋ ಹಾಗೆ ವಿಶಾಲವಾದ ದೊಡ್ಡ ಪ್ರಾಚೀನವಾಗಿರತಕ್ಕಂತಹ ಒಂದು ಆಲದ ಮರ ಎಲ್ಲೋ ಒಂದು ಕಡೆ ಒಣಗಿ ಹೋಗಿರೋ ಥರ ಕಾಣುತ್ತೆ, ಮತ್ತು ಇನ್ನೊಂದು ಕಡೆ ಚಿಗುರ್ತಾ ಇರುತ್ತೆ. ಇದು ಹೀಗೆ ನಮ್ಮ ಸಂಸ್ಕೃತಿ. ಹೀಗೆ ಆಗಾಗ ಈ ಒಂದು ಸನಾತನವಾಗಿರತಕ್ಕಂತಹ, ಸದಾತನವಾಗಿರತಕ್ಕಂತಹ, ನಿರಂತರವಾಗಿರತಕ್ಕಂತಹ, ಶಾಶ್ವತವಾಗಿರತಕ್ಕಂತಹ ಈ ಒಂದು ಸಂಸ್ಕೃತಿಯ ಸಂದೇಶವನ್ನು ಕಾಲಕಾಲಕ್ಕೆ ಬೇರೆ ಬೇರೆ ಅವತಾರ ಪುರುಷರು ಬೆಳಗಿ ಅದನ್ನು ಈ ಚರಿತ್ರೆಯ ವಿವಿಧ ಸ್ತರಗಳಲ್ಲಿ, ಕಾಲಘಟ್ಟಗಳಲ್ಲಿ ಏನೋ ಮರೆಯಾಗುತ್ತೆ ಎನ್ನುವಾಗ ಅದು ಮರೆ ಆಗದಂತೆ ಆ ಸಂದೇಶವನ್ನು ಸಾರ್ತಾ ಬರ್ತಾ ಇದ್ದಾರೆ. ಇದು ನಮ್ಮ ದೇಶದ ಒಂದು ವೈಶಿಷ್ಟ್ಯ, ಒಂದು ಹೆಮ್ಮೆಯ ವಿಷಯ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಏವಂ ಪರಂಪರಾ ಪ್ರಾಪ್ತಂ ಇದಂ ರಾಜರ್ಷಯೋ ವಿದುಹು ಸ ಕಾಲೇನೇಹ ಮಹತ ಯೋಗೋ ನಷ್ಟಃ ಪರಂತಪ ಅಂತಾನೆ. ಹೊಟ್ಟೋಯ್ತಪ್ಪ, ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷಾಕವೇ ಬ್ರವೀತೆ ಏವಂ ಪರಂಪರಾ ಪ್ರಾಪ್ತಂ. ಅದು ಈ ಯಾವ ಯೋಗ ಅನ್ನೋದು, ಯಾವ ಒಂದು ಸಂದೇಶ, ಯಾವ ಒಂದು ನಮ್ಮ ಪುರಾತನ ಬೆಳಕನ್ನು ಕೊಡತಕ್ಕಂತಹ ಸಂದೇಶ
ನಮ್ಮದೇ ಆಗಿರತಕ್ಕಂತಹ ಒಂದು ಜ್ಞಾನ ಪರಂಪರೆ ನಶಿಸಿ ಹೋಗುವ ಹಾಗೆ ಕಾಣುತ್ತೋ ಅದು ಮತ್ತೆ ಕೃಷ್ಣ ಬಂದು ನಾನು ಇದನ್ನು ನಿನಗೆ ಹೇಳ್ತಾ ಇದ್ದೇನಪ್ಪ ಅಂತ ಹೇಳಿ ಸಂವಾದ ರೂಪದಲ್ಲಿ, ಸಾಮಾನ್ಯವಾಗಿ ನಮ್ಮ ಎಲ್ಲ ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಗ್ರಂಥಗಳೆಲ್ಲವೂ ಯಾವುದೋ ಒಂದು ಸಂವಾದ ರೂಪದಲ್ಲಿರುತ್ತೆ. ನಾರದ ಮಹರ್ಷಿ ವಾಲ್ಮೀಕಿ ಮಹರ್ಷಿಗೆ ಹೇಳಿದ್ದು, ಮೈತ್ರೇಯ ಪರಿಪಪ್ರಚ್ಛ ಅಂತ ಹೇಳಿ, ಇಲ್ಲ ಸೂತ ಪುರಾಣಿಕರು ಯಾರಿಗೂ ಹೇಳತಕ್ಕಂಥದ್ದು, ಪರಾಶರರು ಹೇಳತಕ್ಕಂಥದ್ದು, ಕೃಷ್ಣ ಅರ್ಜುನನಿಗೆ ಹೇಳತಕ್ಕಂಥದ್ದು. ಈ ರೀತಿ ಒಂದು ಸಂವಾದ ರೂಪದಲ್ಲಿ ಹಿರಿಯರು ಕಿರಿಯರಿಗೆ ಹೇಳ್ತಕ್ಕಂಥದ್ದು. ಈ ಗ್ರಂಥ ಯಾವುದೋ ಕಾಲಘಟ್ಟದ ಯಾವುದೋ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿ ಯಾವುದೋ ಮತ್ತೊಬ್ಬ ವ್ಯಕ್ತಿಗೆ ಹೇಳೋದು ಅಂತ ಅಲ್ಲ. ಇದು ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಹಿಂದಿನ ಪೀಳಿಗೆಯವರು ತಮ್ಮ ಜ್ಞಾನ ಭಂಡಾರವನ್ನು ಮುಂದಿನ ಪೀಳಿಗೆಯವರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಈ ಕೊಡುವುದರಲ್ಲಿ, ಈ ಶ್ರುತಿ ಪರಂಪರೆಯಲ್ಲಿ, ಈ ಒಂದು ಜ್ಞಾನದ ಪರಂಪರೆಯಲ್ಲಿ ಇದನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ನಾವು ಹರಿಗೊಟ್ಟಾಗ, ತಿಳಿಸಿಕೊಟ್ಟಾಗ, ಹರಿಸಿದಾಗ ಬೇಕಾದಷ್ಟು ಏರುಪೇರುಗಳಾಗುತ್ತೆ, ವ್ಯತ್ಯಾಸಗಳಾಗುತ್ತೆ. ಆ ಕಾಲಕ್ಕೆ ತಕ್ಕಂತೆ ಬೇಕಾದಷ್ಟು ಆಯಾ ಸಂದರ್ಭಗಳಲ್ಲಿ ಆಯಾ ಸಮಯಗಳಲ್ಲಿ ವ್ಯತ್ಯಾಸವಾದರೂ ಸಹ ಒಂದು ಶಾಶ್ವತವಾಗಿರತಕ್ಕಂತಹ ಈ ಕಾಲಘಟ್ಟದ ಪರಿವೆಯೇ ಇಲ್ಲದೆ, ಕಾಲ ಯಾವುದೇ ಆಗಲಿ ಆದರೆ ಸಂದೇಶ ಒಂದೇ ರೀತಿಯಲ್ಲಾಗಿರ್ತಕ್ಕಂತಹ ಒಂದು ಸತ್ಯ ಇದೆ, ಒಂದು ಪರಮಾರ್ಥ ಇದೆ. ನಾವು ಬಹಳ ಏನೋ ಈ ಒಂದು ಆಧುನಿಕ ಕಾಲದಲ್ಲಿ ಈ ಯಾಂತ್ರಿಕವಾಗಿರತಕ್ಕಂತಹ ಒಂದು ವೈಜ್ಞಾನಿಕ ಮುನ್ನಡೆಯಲ್ಲಿ ನಾವು ಏನೋ ಸಾಧಿಸಿಬಿಟ್ಟಿದ್ದೀವಿ, ಏನೋ ಆಗಿಬಿಟ್ಟಿದೆ ಅಂತ ಅಂದರೂ ಸಹ ನಾವಿನ್ನೂ ಮನುಷ್ಯರಾಗಿಯೇ ಉಳಿದಿದ್ದೀವಿ, ಉಳಿಬೇಕಾಗಿದೆ, ಉಳಿತೀವಿ. ಆ ಒಂದು ಆಂತರಿಕ ಒಂದು ಎಲ್ಲಿಗೂ ವ್ಯತ್ಯಾಸವಾಗತಕ್ಕಂತಹ ಒಂದು ಸತ್ಯ ಇದೆಯಲ್ಲ, ಮನುಷ್ಯನ ತನ್ನತನ ಅನ್ನೋದಿರುತ್ತಲ್ಲ, ಜೀವನ ತನ್ನದೇ ಆಗಿರತಕ್ಕಂತಹ ಒಂದು ಸ್ವಂತಿಕೆ ಇರುತ್ತಲ್ಲ, ಇದನ್ನು ಹಿರಿಯರು ಏನು ಹೇಳಿದ್ದಾರೆ, ಒಂದೇ ಮಾತಿನಲ್ಲಿ ಅಷ್ಟೊಂದು ವಿಸ್ತಾರವಾಗಿರತಕ್ಕಂತಹ ವೇದ ಸಾಹಿತ್ಯ, ವಿಪುಲವಾದ ಗ್ರಂಥ ರಾಶಿಗಳು, ಪುರಾಣಗಳು, ಸೂತ್ರ ಗ್ರಂಥಗಳು, ಭಾಷ್ಯ ಗ್ರಂಥಗಳು, ವಿಪುಲವಾದ ಸಾಹಿತ್ಯದಲ್ಲಿ ಹೇಳಿರೋದೆಲ್ಲದನ್ನು ಒಂದೇ ಮಾತಿನಲ್ಲಿ ಏನು ಹೇಳ್ತಾರೆ, ಅಪ್ಪ ಈ ಆತ್ಮವಸ್ತು ಅನ್ನೋದು, ಈ ಜೀವ ಅನ್ನೋದು, ಪ್ರತಿಯೊಂದು ಜೀವಿಯೂ ಸಹ ಯಾವುದಾದ್ರಾಗಲಿ, ಪ್ರಾಣಿಯಾಗಿರಬಹುದು ಅಥವಾ ಪಶು ಪಕ್ಷಿಗಳಾಗಿರಬಹುದು, ಲತಾ ಗುಲ್ಮಗಳಾಗಿರ್ಬೋದು, ವೃಕ್ಷಗಳಾಗಿರಬಹುದು, ಜೀವ ಇದೆ. ಮತ್ತು ಈ ಜೀವಕ್ಕೂ ಮತ್ತು ಈ ಜಗತ್ತನ್ನು ನಡೆಸ್ತಾ ಇರತಕ್ಕಂತಹ ಒಂದು ಪರಾತ್ಪರ ವಸ್ತುವಿಗೂ ವೈಯಕ್ತಿಕವಾದ ಒಂದು ಸಂಬಂಧ ಇರುತ್ತೆ. ಸ್ವತ್ವಂ ಆತ್ಮನಿ ಸಂಜಾತಂ, ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ. ಸ್ವತ್ವಂ ಅಂದರೆ ತನ್ನತನ. ಈ ತಾನು ಅನ್ನೋ ವಸ್ತು ಏನು, ನಾನು ಅನ್ನೋದೇನು? ಪ್ರತಿಯೊಬ್ಬನಿಗೂ ನಾನು ಅನ್ನುವ ಒಂದು ತನ್ನತನ ಇರುತ್ತೆ. ಈ ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿಸ್ಕೊಂಡಾಗ, ನಾನು ಶರೀರವೇ, ಪ್ರಾಣವೇ, ಮನಸ್ಸೇ, ಅಥವಾ ನಾನು ಅಂದ್ಕೊಂಡಿರ್ತಕ್ಕಂಥ ಒಂದು ಅಹಂ ಪ್ರತ್ಯಯವೇ, ಅಹಂಕಾರವೇ, ಏನು ನಾನು? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತಿ. ಒಂದು ಬೀಜದ ರೂಪದಲ್ಲಿ ಭಗವಂತನ ಅಂಶವಾಗಿ ತಾಯಿಯ ಗರ್ಭದಲ್ಲಿ ಹೊಕ್ಕು ತಾನು ಒಂದು ಗೂಡನ್ನು ಮಾಡಿಕೊಂಡು ಅದನ್ನು ಬೆಳೆಸಿಕೊಂಡು ಗರ್ಭದಿಂದ ಈಚೆಗೆ ಬಂದು ಮತ್ತೆ ಅದನ್ನು ಬೆಳೆಸಿಕೊಂಡು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ, ಅತ್ಯಂತ ಬೆಳೆ ಬಾಳತಕ್ಕಂತಹ ಅಂಗಾಂಗಗಳನ್ನು, ಇಂದ್ರಿಯಗಳನ್ನು ಮತ್ತು ಮನಸ್ಸು, ಚಿತ್ತ, ಅಹಂಕಾರ ಮೊದಲಾದ ಬೆಲೆ ಕಟ್ಟಲಾರದಂತಹ ಅಮೂಲ್ಯವಾಗಿರತಕ್ಕಂತಹ ಶಾರೀರಿಕವಾಗಿರತಕ್ಕಂತಹ ಸಂಪತ್ತನ್ನು
ಪಡೆಯತಕ್ಕಂತಹ ಈ ಜೀವಿ ಶರೀರದ ಮೂಲಕವೇ ಶಾರೀರಿಕವಾಗಿಯೇ ಶರೀರವನ್ನು ಬಳಸಿಕೊಂಡೇ ಮುಂದುವರಿಯಬೇಕು. ಶರೀರದ ಮುಂದುವರಿಕೆ ಅನ್ನೋದು ಶಾಶ್ವತವಲ್ಲ. ಶರೀರ ಬಿದ್ದೋಗುತ್ತೆ. ಶರೀರವನ್ನು ಬಳಸಿಕೊಂಡು ನಾನು ಉದ್ಧಾರವಾಗಬೇಕು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಹೋ ಮುಕ್ಷೀಯ ಮಾ ಅಮೃತಾತ್. ಇದು ಬಿದ್ದೋಗುತ್ತೆ. ಆದರೆ ಒಂದು ಕಾಯಿ ಬೀಳಬಹುದು ಒಂದು ಗಿಡದಿಂದ, ಒಂದು ಲತೆಯಿಂದ. ಆದರೆ ಆ ಗಿಡ ಇರಬೇಕು ಶಾಶ್ವತವಾಗಿ. ಎಷ್ಟೋ ಕಾಯಿ ಬರುತ್ತೆ ಹೋಗುತ್ತೆ. ಯಾವುದೋ ಒಂದು ಸಂಬಂಧ ಇರುತ್ತೆ. ಪರಮಾತ್ಮ ವಸ್ತುವಿನೊಡನೆ ಜೀವಕ್ಕೆ ಸಂಬಂಧ ಇದೆ. ಈ ಜೀವವನ್ನು ಇಟ್ಟುಕೊಂಡು ಜೀವದ ಮೂಲಕವಾಗಿ ಪರಮಾತ್ಮ ಜಗತ್ತನ್ನು ನಡೆಸ್ತಾ ಇರ್ತಾನೆ. ಈ ಮರಗಳಲ್ಲಿ ಎಲೆ ಉದುರು ಹಾಗೆ ಈ ಶರೀರ ಅನ್ನೋದು ಬರುತ್ತೆ ಹೋಗುತ್ತೆ. ಅದರಿಂದ ಪ್ರತಿಯೊಬ್ಬ ಜೀವಿಯೂ ಸಹ ಈ ಒಂದು ಜಾಗತಿಕವಾಗಿರತಕ್ಕಂತಹ ಅಶಾಶ್ವತವಾಗಿರತಕ್ಕಂತಹ ಮತ್ತೆ ಬಂದು ಹೋಗತಕ್ಕಂತಹ ಈ ಶರೀರದ ಮೂಲಕವೇ ತನ್ನ ಒಂದು ಉದ್ಧಾರವನ್ನು ಕಂಡುಕೊಳ್ಳಬೇಕು. ಆದರೆ ಕೇವಲ ಶರೀರದ ಉದ್ಧಾರದಲ್ಲಿ ಈತ ತನ್ನನ್ನು ತಾನು ಕಳೆದುಕೊಳ್ಳಬಾರದು. ಯಾಕೆಂದರೆ ಶರೀರ ಎಂದಿಗೂ ಉದ್ಧಾರ ಆಗೋದಿಲ್ಲ. ಅದು ಬರುತ್ತೆ ಹೋಗುತ್ತೆ ಅಷ್ಟೆ. ಅದು ಹೋಗೋದಕ್ಕೆ ಬರೋದು. ಆದರೆ ಈ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಆತ ಹೋಗಬೇಕಾದರೆ ಅಥವಾ ಆ ಒಂದು ಜೀವ ಹೋಗಬೇಕಾದರೆ ತನ್ನ ಒಂದು ಸೌಖ್ಯವನ್ನು ಮರೆಯದೇನೆ ತನ್ನ ಒಂದು ಬಾಳಿನಲ್ಲಿ, ಬಾಳು ಅಂದರೆ ಯಾವುದು? ತ್ರಯಂಬಕಂ ಯಜಾಮಿ, ಆ ಬಾಳು. ಈ ಬಾಳು ಬೇರೆ, ಆ ಬಾಳು ಬೇರೆ. ಅದು ಶಾಶ್ವತವಾಗಿರತಕ್ಕಂತಹ ಬಾಳು. ಇದು ಅಶಾಶ್ವತವಾಗಿರತಕ್ಕಂತಹ ಯಾವುದೋ ಒಂದು ಊರುಗೋಲು ಬೇಕು. ಊರುಗೋಲಿನ ಮೂಲಕವೇ ಒಂದು ಯಾನ, ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಒಂದು ಯಾನ ಬೇಕು ನಮಗೆ. ನಾವು ಇದನ್ನು ಪ್ರಯಾಣ ಅಂತಲೇ ಹೇಳ್ತೀವಿ. ಭವ ಅನ್ನೋದು ಒಂದು ಸಾಗರ ಅಂತ ಹೇಳ್ತೀವಿ. ಭವದಲ್ಲಿ ಈಜಾಡಬೇಕು ಅಂತ ಹೇಳ್ತೀವಿ. ಈಜಾಡೋದು ಯಾಕೆ ಅಂದರೆ ಮುಂದಕ್ಕೆ ಹೋಗೋದಕ್ಕೆ. ಸಾಮಾನ್ಯವಾಗಿ ತಪ್ಪು ತಿಳ್ಕೊಳ್ತೀವಿ. ಭವಸಾಗರ ಅಂತ ಹೇಳಿದರೆ ಈ ಭವಸಾಗರ ಅನ್ನೋದು ನಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ನಮಗೆ ದಾರಿಯನ್ನು ತೋರಿಸುತ್ತೆ. ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಅನ್ನೋದು ಮೂವ್ಮೆಂಟ್, ಒಂದು ವಿಕಾಸ, ಒಂದು ವಿಕಸನ. ಇದು ಯಾವುದರ ವಿಕಾಸ ಅಂದರೆ ನಾವು ಯಾವುದನ್ನು ವಿಕಾಸ, ಅಭಿವೃದ್ಧಿ, ನಾಗರಿಕತೆ ಅಂತ ಹೇಳ್ತೀವಿ, ಶಾರೀರಿಕ ಸೌಖ್ಯಗಳ ಅಥವಾ ಶರೀರ ಸೌಖ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬೇರೆ ಬೇರೆ ನಮ್ಮ ಒಂದು ವಿಜ್ಞಾನದ ಪ್ರಗತಿ ಅಂತ ಏನು ಹೇಳ್ತೀವಿ, ನಮ್ಮ ಅನುಕೂಲ ಮಾಡಿಕೊಡುತ್ತೆ. ಇಲ್ಲ ಅಂತ ಹೇಳೋದು. ಯಾವುದಕ್ಕೆ ಅನುಕೂಲ ಮಾಡಿಕೊಡುತ್ತೆ? ದೇಹಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ದೇಹಕ್ಕೆ ಬೇಕಾಗಿರತಕ್ಕಂತಹ ಪೋಷಕ ವಸ್ತುಗಳೇ ಆಗಲಿ, ಸೌಕರ್ಯಗಳೇ ಆಗಲಿ, ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಗತಿ, ಇದು ಇಲ್ಲಿನ ಪ್ರಗತಿ. 100 ವರ್ಷಗಳ ಕಾಲ ಶತಮಾನಂ ಭವತಿ ಅಂತ ಹೇಳಿದ್ರೆ ಹಲವು ದಶಕಗಳ ಈ ದೇಹಕ್ಕೆ ಬೇಕಾಗಿರತಕ್ಕಂಥ ಅಭಿವೃದ್ಧಿ. ಆದರೆ ನಾವು ಭವ ಸಾಗರ ಅಂತ ಹೇಳಿದರೆ, ಭವ ಜೀವನ ಅಂತ ಹೇಳಿದರೆ, ಈ ಒಂದು ಶರೀರಕ್ಕೆ ನಾವು ಯಾವತ್ತೂ ಇದೇ ಸರ್ವಸ್ವ ಅಂತ ಹೇಳಿದವರಲ್ಲ. ಆದರೆ ಶರೀರಕ್ಕೆ ಬೆಲೆ ಇಲ್ಲ ಅಂತ ಅಲ್ಲ, ಬಹಳ ಮುಖ್ಯ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳಿ ಶಾರ್ಟ್ ರೇಂಜ್ ಮತ್ತು ಲಾಂಗ್ ರೇಂಜ್ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ಮಾತ್ರ ಏನಪ್ಪ ಅಂದರೆ, ದೀರ್ಘಂ ಪಶ್ಯತ ಮಾಹ್ರಸ್ವಂ. ನೀನು ನೋಡಬೇಕಾದ್ರೆ ಇವತ್ತು ನಾಳೆ ಮಾತ್ರ ನೋಡಬೇಡ, 10 ವರ್ಷ 20 ವರ್ಷ ನೋಡಬೇಡ, ಮುಂದಿನದನ್ನು ನೋಡು. ಇದು ನಮ್ಮ ವೈದಿಕ ಸಂದೇಶ. ಇದು ಪ್ರಾಚೀನ ಕಾಲದಿಂದ ಬಂದಿರೋದು. ನಾವೇನು ಮಾಡಬೇಕು? ಹಿಂದಿನದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಂದು ನಾವು ಬಾಳಬೇಕು, ಮುಂದಿನದನ್ನು ಚಿಂತಿಸಬೇಕು. ಈ ಹಿಂದು, ಇಂದು, ಮುಂದು ಅನ್ನೋದನ್ನು ನಮ್ಮ ಪರಂಪರೆಯಲ್ಲಿ ಒಂದು ಚಾರಿತ್ರಿಕವಾಗಿರತಕ್ಕಂತಹ ಎಂದೋ ನಡೆದ ಒಂದು ಸಂಗತಿ.
ಈಗ ನಡೀತಾ ಇರತಕ್ಕಂಥದ್ದು ಮುಂದೆ ಯಾವುದೋ ಆಗತಕ್ಕಂಥದ್ದು ಅಂತ ಹಿಂದೆ ಇಂದು ಮುಂದೆ ಅನ್ನೋದನ್ನು ಈ ಕಾಲ ಘಟ್ಟದಲ್ಲಿ ಕಾಲದಲ್ಲಿ ಅದನ್ನು ಸೇರಿಸಿ ನಾವು ಚರಿತ್ರೆ ಈಗಿನ ಪ್ರಕೃತ ಮತ್ತು ಭವಿಷ್ಯ ಈ ರೀತಿ ನೋಡೋಲ್ಲ. ಆತ್ಮನ ಸದಾತನವಾಗಿರತಕ್ಕಂತಹ ಶಾಶ್ವತವಾಗಿರತಕ್ಕಂತಹ ಚಿಂತೆಯಲ್ಲಿರುವವರಿಗೆ ಯಾವುದರ ಚಿಂತೆ ಅಂದರೆ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳ್ತೀವಿ. ಭೂತ ಭವ್ಯ ಭವತ್, ಭೂತ ಭವ್ಯ ಭವತ್, ಭೂತ ಭವ್ಯ ಭವತ್, ಇದು ಇದ್ದೇ ಇರುತ್ತೆ. ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ಈ ಮೂರು ಸೇರೇ ಇರುತ್ತೆ. ಇದನ್ನು ಆಧುನಿಕ ವಿಜ್ಞಾನದಲ್ಲಿ ಸ್ಪೇಸ್ ಟೈಮ್ ಕಂಟಿನ್ಯೂಮ್ ಅಂತಾರೆ. ಕಾಲ ಅನ್ನೋದು ಬೇರೆ ಇಲ್ಲ ಅಂತಾರೆ. ಕಾಲ ಇಲ್ಲ, ಇದೊಂದು ಕಲ್ಪನೆ ಅಷ್ಟೇ. ಸ್ಪೇಸ್ ಅನ್ನೋದೇನೋ ಒಂದು ದೇಶ, ನಾವಿರ್ತಕ್ಕಂಥ ಒಂದು ಸ್ಥಳ. ನಾವು ಇಲ್ಲೆಲ್ಲೋ ಇದ್ದೀವಿ ಅಂತ ಹೇಳಿದ್ರು ಸಹ, ಭೂಮಿ ಮೇಲೆ ನಾವು ಕೂತಿದ್ದೀವಿ ಅಂದರೂ ಸಹ ವಸ್ತುಸ್ಥಿತಿ ಏನು ಅಂದರೆ ಸುತ್ತುತ್ತಾ ಇದ್ದೀವಿ ನಾವು. ಜಗತ್ತಂತ ಜಗ 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 ಜಗತ್ತಂದರೆ ಒಂದು ಕ್ಷಣ ನಿಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು ಅಂತ. ನಿಲ್ಲೋದಕ್ಕಿಲ್ಲಿ ಪುರುಸತ್ತಿಲ್ಲ, ನಡೀತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಆ ಹೋಗತಕ್ಕಂತಹ ನಿರಂತರವಾಗಿ ಚಲನದಲ್ಲಿರ್ತಕ್ಕಂತಹ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಅಲ್ಲೂ ಅಷ್ಟೇ. ಜಗತ್ ಅಂದ್ರೇನು ನಿಲ್ಲೋದಿಲ್ಲ, ಅದು ಗಮಧಾತುವಿನಿಂದ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಜಗತ್ ಹೋಗ್ತಾ ಇರೋದು, ನಿಲ್ಲೋದೇ ಇಲ್ಲ. ಇದು ಜಗತ್. ಅಲ್ಲಿಗೆ ಈ ಹಿಂದೆ, ಈಗ, ಆಮೇಲೆ, ಅಲ್ಲಿ, ಇಲ್ಲಿ, ಯಾವುದು ಆ ಬೆಂಗಳೂರಿನಲ್ಲಿ ಮಲ್ಲೇಶ್ವರ ಬೇರೆ, ಇದು ಬೇರೆ, ಹಾಗಲ್ಲ. ನಾವು ಹಿಂದಕ್ಕೆ ಹೋಗಬೇಕು. ಹಿಂದಕ್ಕೆ ಹೋಗ್ತಾ 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 ನಾವು ಒಂದಾಗ್ತೀವಿ. ಆ ಹಿಂದಿನ ಪರಂಪರೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆಧುನಿಕ ವಿಜ್ಞಾನ ಹೇಳೋದು ಅದೇ, ನಮ್ಮ ಶಾಸ್ತ್ರಗಳು ಹೇಳೋದು ಅದೇ. ಯಾತಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ತಿರುಪ್ಪಾವೈ ಎನ್ನುವ ಗ್ರಂಥವನ್ನೇ ಆಗಲಿ ಅಥವಾ ಭಗವದ್ಗೀತೆ ಎನ್ನುವ ಗ್ರಂಥವನ್ನೇ ಆಗಲಿ ನಾವು ಅಧ್ಯಯನ ಮಾಡಬೇಕಾದ್ರೆ ಈಗಿನ ಚಿಂತನೆ ಏನಿರುತ್ತೆ, ನಮ್ಮ ಆಧುನಿಕ ವೈಜ್ಞಾನಿಕವಾಗಿರತಕ್ಕಂತಹ ನಮ್ಮ ಮನೋವೃತ್ತಿ ಏನಿರುತ್ತೆ, ಈ ಐರೋಪ್ಯ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡಿರತಕ್ಕಂತಹ ಕೆಲವು ಮನೋವೃತ್ತಿಗಳೇನಿರುತ್ತೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು ನಮ್ಮದೇ ಆಗಿರತಕ್ಕಂತಹ ಚಿಂತನೆ ಏನಿದೆ ಇದನ್ನು ಮನಸ್ಸಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನಮಗೆ ಚರಿತ್ರೆ ಅಂತ ಹೇಳಿ ನಮ್ಮನ್ನೆಲ್ಲ ಬೇರೆ 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 ಮಾಡಿಟ್ಟಿದ್ದಾರೆ. ನಾನು ಬೇರೆ, ನೀನು ಬೇರೆ, ಅವರು ಬೇರೆ, ಇವರು ಬೇರೆ, ತಮಿಳ್ನವ್ರು ಬೇರೆ, ಕನ್ನಡದವ್ರು ಬೇರೆ, ಹಿಂದಿಯವರು ಬೇರೆ, ತೆಲುಗಿನವರು ಬೇರೆ, ಆರ್ಯರು ಬೇರೆ, ದ್ರಾವಿಡರು ಬೇರೆ. ನಮಗೇನಾಗಿದೆ ಅಂದರೆ ಎಲ್ಲ ಬ್ರ್ಯಾಂಡ್ ಮಾಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ನೀನು ಯಾರು ಅಂದರೆ ಮನುಷ್ಯ ಅನ್ನೋದನ್ನು ಬಿಟ್ಟು ನಾವು ಬರೀ ಯಾವ ಬ್ರ್ಯಾಂಡಿಂಗ್ ಏನು ಅಂತ ನೋಡ್ತಾ ಇದ್ದೀವಿ. ಬರೀ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ನೋಡಿದೇನೆ ಇದು ಏನಿದು ಏರ್ಟೆಲ್ಲ, ಇದು ಹಚ್ಚ, ಇದು ABC ನ, ಇನ್ನೊಂದ ಎಲ್ಲ ಯಾರೋ ಬ್ರ್ಯಾಂಡ್ ಮಾಡಿರೋದು. ಇದನ್ನು ಬಿಡಬೇಕು. ನಾವು ಹಿಂದಕ್ಕೆ ಹೋಗಬೇಕು. ಯಾವುದೋ ಕಾಲಕ್ಕೆ ಹೋಗ್ತಾ ಇದ್ದೀನಿ ನಾನು. ಈ ತಿರುಪ್ಪಾವೈ ಅನ್ನೋದು ಆಂಡಾಳ್ ಎಂಬತಕ್ಕಂತಹ ಒಂದು ಹೆಣ್ಣು ಮಗು ಹೇಳಿರ್ತಕ್ಕಂತಹ ಒಂದು ಗೀತೆ ಇದು. ಪಾವೈ ಅಂದರೆ ಗೀತೆ, ತಿರು ಅಂದರೆ ಶ್ರೀ, ತಿರುಪಾವೈ. ಈ ಶಬ್ದಗಳೆಲ್ಲ ಎಲ್ಲಿಂದ ಬಂತು? ಈ ತಿರು ಪಾವೈ ಎಲ್ಲ ಅಂದರೆ ಒಂದು 200 ವರ್ಷಗಳ ಹಿಂದೆ ಹೋದರೆ ಕನ್ನಡದಲ್ಲಿ ಇದ್ದಿದ್ದ ಶಬ್ದಗಳು. ಇನ್ನೊಂದು 200 ವರ್ಷಗಳ ಹಿಂದೆ ಹೋದರೆ ಈ ತಮಿಳು, ಮಲಯಾಳಂ, ಕನ್ನಡ ಅಂತ ಬೇರೆ ಯಾವುದು ವ್ಯತ್ಯಾಸಗಳು ಇರಲಿಲ್ಲ. ನಮಗೆ ಗೊತ್ತಿದೆ. ನಮಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಕನ್ನಡದ ಪಾಠವನ್ನು ನಮ್ಮ ಕನ್ನಡ ಪಂಡಿತರಿಂದ ಏನು ಕೇಳಿದ್ದೀವಿ, ಆ ಕನ್ನಡಕ್ಕೂ ಇಂದಿನ ಕಾಲದಲ್ಲಿ ನಾವು ಇಂದಿನ ಸೋಕಾಲ್ಡ್ ಮೇಷ್ಟ್ರುಗಳಿಂದ ಕೇಳ್ತಕ್ಕಂತಹ ಒಂದು ಕನ್ನಡಕ್ಕೂ ಎಷ್ಟು ವ್ಯತ್ಯಾಸ. 50 ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ. 200 ವರ್ಷಗಳ ಹಿಂದೆ ಹೇಗಿರಬಹುದು. ಮತ್ತು ಈ ಭಾಷಾವಾರು ಪ್ರಾಂತ್ಯಗಳು ಅಂತ ಮಾಡಿ ಭಾಷೆ ಅನ್ನೋದರ ಒಂದು ಅಸ್ತಿತ್ವವೇ ಬೇರೆ ರೀತಿಯಾಗಿಬಿಟ್ಟು ಸಂಸ್ಕೃತಿ ಅನ್ನೋದು ಬೇರೆ, ಭಾಷೆ ಅನ್ನೋದು ಬೇರೆ ಆಗಿ ಸಂಸ್ಕೃತಿನೇ ಚೂರು ಚೂರಾಗಿ ಭಾಗವಾಗಿ ಈ ಸಂಸ್ಕೃತಿ ಬೇರೆ, ಆ ಸಂಸ್ಕೃತಿ ಬೇರೆ ಅಂತ ಆಗಿ
ಒಂದೇ ವೈದಿಕ ಸಂಸ್ಕೃತಿಯೇನೆ. ಒಂದೇ ವೈದಿಕ ಸಂಸ್ಕೃತಿ ಅಂದ್ರೇನು? ನಾನು ಇದನ್ನು ಕೇವಲ ಭಾರತೀಯ ಸಂಸ್ಕೃತಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇದನ್ನು ಭಾರತದ ಹೊರಗಡೆ ಇರತಕ್ಕಂಥವ್ರು ನಮಗೆ ಪಾಠ ಹೇಳಿದ್ದಾರೆ. ನಮಗೆ ಬೇಕು, ಇದು ಮಾನವನಿಗೆ ಬೇಕು ಅಂತ ಹೇಳ್ತಾರೆ. ಇಂಡೋಲಾಜಿಕಲ್ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಪ್ರಾಚ್ಯ ಭಾರತೀಯ ವಿದ್ಯೆಯನ್ನು ಆಮೂಲಾಗ್ರವಾಗಿ ತಲಸ್ಪರ್ಶಿಯಾಗಿ ಯಾರು ಓದ್ಕೊಂಡಿರ್ತಾರೆ, ಇದರ ಅರಿವು ಯಾರಿಗಿರುತ್ತೆ, ಅವರು ಹೇಳ್ತಾರೆ ನಮಗಿದೆಲ್ಲ ಬೇಕು, ನಿಮಗೋಸ್ಕರ ಅಂತ ಅಲ್ಲ. ನಿಮ್ಮ ದೇಶದಲ್ಲಿ ಈಗ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮಗೆ ಬೇಡ ಅನಿಸಿದ್ರು ಇದನ್ನು ನಮಗೆ ಬೇಕಾಗಿದೆ, ಇದನ್ನು ಇಟ್ಕೊಳ್ಳಿ, ಇದು ಬೇಕು ಅಂತ ಹೇಳ್ತಾರೆ. ಇಂತಹ ಎಲ್ಲರಿಗೂ ಬೇಕಾಗಿರತಕ್ಕಂತಹ ಈ ಸಂಸ್ಕೃತಿ, ಎಂದೆಂದಿಗೂ ಉಳಿಯಬೇಕಾಗಿರತಕ್ಕಂತಹ ಈ ಸಂಸ್ಕೃತಿ, ಇದನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಹಿಂದಕ್ಕೆ ಹೋಗಬೇಕು. ಈ ಒಂದು ಕಿತ್ತು ಹೋಗಿರ್ತಕ್ಕಂಥ ಪೀಸ್ ಒಂದೊಂದು ಎಲ್ಲ ಚೂರು ಚೂರಾಗಿ ಬ್ರ್ಯಾಂಡ್ ಮಾಡಿಕೊಂಡು ನಾನು ಬೇರೆ ನೀನು ಬೇರೆ ಅಂತ ಯಾವುದೋ ಒಂದು ಮನೋವೃತ್ತಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ತೇಪೆ ಹಾಕ್ಕೊಂಡು ಸ್ವಲ್ಪ ಹಿಂದಕ್ಕೆ ಹೋದರೆ ಎಷ್ಟು ಹಿಂದಕ್ಕೆ ಹೋಗಬೇಕು? ಇದೆಲ್ಲ ಚಾರಿತ್ರಿಕವಾಗಿ ಎಲ್ಲವೂ ಸ್ಪಷ್ಟವಾಗಿ ನಿಖರವಾಗಿ ಹೇಳಿಲ್ಪಟ್ಟಿರತಕ್ಕಂಥ ವಸ್ತು. ಹೋಗಿ ಒಂದು 8ನೇ ಶತಮಾನಕ್ಕೆ ಹೋಗಿ, 7ನೇ ಶತಮಾನಕ್ಕೆ ಹೋಗಿ, 4ನೇ ಶತಮಾನ, 5ನೇ ಶತಮಾನಕ್ಕೆ ಹೋಗಿ. ಆ ಕಾಲದಲ್ಲಿ ವಲ್ಲಭರಾಯ ಅಂತ ಒಬ್ಬ ರಾಜ, ಅವನು ಯಾವ ದೇಶದವನು ಅಂತ ಹೇಳಿದರೆ ಯಾವುದೋ ಪೀಸ್ ಹೇಳಬಾರ್ದು, ನಮ್ಮವನು, ದಕ್ಷಿಣ ಭಾರತದವನು. ವಲ್ಲಭದೇವರಾಯ ಆಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಿರತಕ್ಕಂತಹ ವಿಷಯ, ರಾಜ್ಯಭಾರವನ್ನು ಆಳಿರತಕ್ಕಂತಹ ಚಕ್ರವರ್ತಿಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ, ತಮ್ಮ ಪ್ರಜೆಯ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ರಾತ್ರಿ ಹೊತ್ತು ಗಸ್ತು ತಿರುಗ್ತಾ ಇದ್ರು ಅಂತ ಹೇಳ್ತಾರೆ. ಮಾರುವೇಷದಲ್ಲಿ ಚಕ್ರವರ್ತಿ ಆದವನು ಒಂದು ದಿನ ಈ ಕಡೆ, ಒಂದು ದಿನ ಆ ಕಡೆ ಹೋಗಿ, ಈ ಕಡೆ ಜನಜೀವನ ಹೇಗಿದೆ, ಅಲ್ಲಿ ಜನಜೀವನ ಹೇಗಿದೆ, ಯಾವುದೋ ಒಂದು ಮನೆ ಒಳಗೆ ಹೋಗಿ ಅಲ್ಲಿ ಏನು ಮಾತಾಡ್ಕೊಳ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ದ ಅಂತ ಹೇಳ್ತಾರೆ. ಈ ವಲ್ಲಭದೇವ ಈತ 740 ಕ್ರಿಸ್ತ ಶಕ 740ರಲ್ಲಿ 740ರಿಂದ 767ರವರೆಗೆ ರಾಜ್ಯವಾಳಿದವನು ವಲ್ಲಭದೇವ. ಇದೆಲ್ಲ ಸೌತ್ ಇಂಡಿಯನ್ ಹಿಸ್ಟ್ರಿ, ಅದರಲ್ಲೆಲ್ಲ ರೆಕಾರ್ಡ್ ಹಾಕಿರ್ತಕ್ಕಂಥದ್ದು. ಈತ ಒಂದು ದಿನ ಗಸ್ತು ತಿರುಗ್ತಾ ಇರಬೇಕಾದ್ರೆ ಒಂದು ಮನೆಯಲ್ಲಿ ಜಗಲಿನಲ್ಲಿ ಒಬ್ಬ ಮನುಷ್ಯ ಯಾವುದೋ ಊರಿಂದ ಯಾವುದೋ ಊರಿಗೆ ಹೋಗ್ತಾ ಇರೋನು. ಇದೆಲ್ಲ ಕಾಮನ್ ಆವಾಗಲಿಲ್ಲ, ಹೋಟೆಲ್ಲು ಅದೆಲ್ಲ ಏನಿರಲಿಲ್ಲ. ಜಗಲಿ ಇರೋದೇ ಅದಕ್ಕೋಸ್ಕರ. ಜಗಲಿ ಇಲ್ಲದ ಮನೆ ಇಲ್ಲ. ಒಂದು ಜಗಲಿ ಮೇಲೆ ಒಬ್ಬ ಮನುಷ್ಯ ವೃದ್ಧ ಮಲ್ಕೊಂಡಿರ್ತಾನೆ. ಆತ ಕೃಷ್ಣ ಅಂತ ಹೇಳಿ, ಈ ರಾಜನಾದವನು ಕುದುರೆಯನ್ನು ದೂರ ನಿಲ್ಲಿಸಿ ಹತ್ತಿರ ಬಂದು ಈ ವೃದ್ಧನ ಹತ್ತಿರ, ಸ್ವಾಮಿ ತಾವು ಯಾರು? ಅಪ್ಪ ನಾನು ಯಾರು ಅಂತ ಹೇಳಿ ಯಾವುದೋ ಒಂದು ಕಾಲದಲ್ಲಿ ಏನೋ ಆಗಿದ್ದೆ, ಈಗ ವಾನಪ್ರಸ್ಥದಲ್ಲಿದ್ದೀನಿ, ನಾನು ಸುಮ್ಮನೆ ದೇಶಾಟನೆ ಮಾಡೋದರಲ್ಲೇ ನಾನು ಕಾಲ ಕಳೀತಾ ಇದ್ದೀನಿ. ಒಂದೊಂದು ಕಡೆ ಹೋದರೆ ಒಂದೊಂದು ವಿಷಯಗಳು ಗೊತ್ತಾಗತ್ತೆ. ಈ ಭಗವಂತನ ಒಂದು ವಿಶ್ವರೂಪ ಅನ್ನೋದನ್ನು ಇಲ್ಲೇ ನಾನು ನೋಡ್ತಾ ಇದ್ದೀನಿ. ಕ್ಷೇತ್ರಾಟನೆಯ ನನ್ನ ಮುಖ್ಯವಾಗಿರ್ತಕ್ಕಂತಹ ಇಂದಿನ ಕಸುಬು. ನನಗೆ ಇಲ್ಲಿಯವನು ಅಲ್ಲಿಯವನು ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಅಂತ. ರಾಜನಿಗೆ ಬಹಳ ಆಶ್ಚರ್ಯ ಆಗುತ್ತೆ, ಆಹಾ ಇಂಥ ವ್ಯಕ್ತಿಯನ್ನು ಇರ್ತಾನಲ್ಲ ಅಂತ ಹೇಳಿ. ಸ್ವಾಮಿ, ಒಂದು ಮಾತು, ಒಳ್ಳೆಯ ಮಾತು ಯಾವುದಾದ್ರೂ ಹೇಳ್ತೀರಾ ನನಗೆ ಅಂತಾನೆ. ಇದಕ್ಕೆ ಸುಭಾಷಿತ ಅಂತೀವಿ. ಹಿಂದಿನ ಕಾಲದಲ್ಲಿ ಒಬ್ಬರೊಬ್ಬರಿಗೆ ನೋಡಿದ್ರೆ ನಮ್ಮ ಹಾಗೆ ಈಗಿನ ಕಾಲದ ಹಾಗೆ ಏನು ಹೇಗಿದ್ದೀರಾ, ಯಾವ ಡಾಕ್ಟರ್ ಹತ್ರ ಹೋಗಿದ್ದೀರಿ, ನಿಮಗೆ ಶುಗರ್ ಎಷ್ಟಿದೆ, ನಮ್ಮ ಡಾಕ್ಟರ್ ಹಾಗಿದ್ದಾರೆ, ನಿಮ್ಮ ಡಾಕ್ಟರ್ ಹೇಗಿದ್ದಾರೆ, ಅದೇನೋ ಹೇಳ್ತಾರಲ್ಲ, ಅದೇನದು 80, 120 ಏನದು ಬಿ ಪಿ, ಅದು ಭಾಳ ಮುಖ್ಯ ನಮಗೆ. ಒಬ್ಬರೊಬ್ಬರು ನೋಡಿದ್ರೆ ಇದೇ ತಾನೇ ಇಂದಿನ ಮಾತು. ಆಗಿನ ಮಾತಲ್ಲ ಆ ಥರ ಸುಭಾಷಿತ, ಒಳ್ಳೆ ಮಾತು ಹೇಳಿ ಅಂತ ಹೇಳೋರು. ಆತ ಹೇಳಿದ್ನಂತೆ, ಅಪ್ಪ ನನ್ನ ಮನಸ್ಸಿನಲ್ಲಿ ಈಗ ಬಂದಿರೋದು ಒಂದು ಮಾತಿದೆ, ವರ್ಷಾರ್ಧಂ ಅಷ್ಟೌ ಪ್ರಯತೇತ ಮಾಸಾನ್ ನಿಶಾರ್ಥಂ ಆದೌ ದಿವಸೇ ಯತೇತ
ನನಗೇನನ್ಸುತ್ತೆ ಅಂದರೆ, ನಾವು ಕಾಲವನ್ನು ಕಳೀತಾ ಇದ್ದೀವಲ್ಲ, ಕಾಲ ಅನ್ನೋದು ಬಹಳ ಮುಖ್ಯ. ನಮ್ಮ ಜೀವನ ಪೂರ್ತಿ ನಮ್ಮ ಜೀವನದ ಕೊನೆಯ ಘಳಿಗೆಯನ್ನು ನೆನೆದು ಆ ಕೊನೆ ಘಳಿಗೆ ಆದಮೇಲೆ ನಾವೆಲ್ಲೂ ಹೋಗ್ತೀವಿ, ನಮ್ಮ ಒಂದು ಸೌಖ್ಯ, ಈ ಜೀವನೋತ್ತರ ಸೌಖ್ಯ ಏನಿದೆ ಅದಕ್ಕೋಸ್ಕರ ನಾವು ಈ ನಮ್ಮ ಜೀವನ ಇರುತ್ತಲ್ಲ, ಜೀವನ ಪೂರ್ತಿ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಕೆಲಸ ಮಾಡಬೇಕಪ್ಪ. ಇದು ಹೇಗೆ ಅಂದರೆ, ಬೆಳಿಗ್ಗೆ ಎಲ್ಲ ರಾತ್ರಿ ನಾನು ಮಲ್ಕೊಳ್ಬೇಕು, ಒಳ್ಳೆ ನಿದ್ದೆ ಬರಬೇಕು ಅನ್ನುವ ಒಂದು ಯೋಚನೆ ಇರೋನು ಬೆಳಿಗ್ಗೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಮತ್ತು ಹಿಂದಿನ ಕಾಲದಲ್ಲಿ ಇದೆಲ್ಲ, ನಾನು ಅದಕ್ಕೆ ಹಿಂದಕ್ಕೆ ಹೋಗಬೇಕು. ನಾವು ಈಗಿನ ಒಂದು NR ಕಾಲೋನಿ ಇಲ್ಲಿ ಇದನ್ನು ನೆನೆಸ್ಕೊಳ್ಬಾರ್ದು. ಹಿಂದಿನ ಕಾಲದಲ್ಲಿ ವರ್ಷಾರ್ಥಂ, ವರ್ಷ ಅಂದರೆ ಒಂದು 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ಅಂತ ಹೇಳ್ತೀವಲ್ಲ, ಈ 4 ತಿಂಗಳ ಕಾಲ ಚಾತುರ್ಮಾಸ್ಯ ಅಂದರೆ ಏನಪ್ಪ ಅಂದರೆ, ಸೌಖ್ಯವಾಗಿ ಒಂದು ಕಡೆ ಇರತಕ್ಕಂತಹ ಒಂದು ಸಮಯ. ಈ 4 ತಿಂಗಳುಗಳಲ್ಲಿ ಪ್ರಕೃತಿ ಇರುತ್ತಲ್ಲ ಅಸ್ತವ್ಯಸ್ತವಾಗಿರುತ್ತೆ, ಹಾವುಗಳು ಹರಿದಾಡ್ತಾ ಇರುತ್ತೆ, ಮಳೆ ಬಂದ್ಬಿಟ್ಟಿರುತ್ತೆ, ನದಿ ನೀರೆಲ್ಲ ಬಂದಿರುತ್ತೆ, ಹೊರಗಡೆ ಹೋಗೋ ಈಗಿಂತಿರದಲ್ಲಿ ಟಾರು ಸಿಮೆಂಟು ಅದೆಲ್ಲ ಏನೂ ಇರಲಿಲ್ಲ. ಪ್ರಕೃತಿಯನ್ನು, ಆ ಪ್ರಕೃತಿ ಮತ್ತು ಅದರ ಒಂದು ಗಿಡ ಗಂಟೆಗಳು ಮತ್ತು ಪಶು ಪಕ್ಷಿಗಳು ಮತ್ತು ಸರೀಸೃಪಗಳು ಅವ್ರ ಜೊತೆ ನಾವು ಬಾಳಬೇಕು. ಅದಕ್ಕೆ ನಾವು ತೊಂದರೆ ಕೊಡಬಾರ್ದು. ಅದ್ರ ಪಾಟ್ಗೆ ಎಲ್ಲೋ ಹೋಗ್ತಾ ಇರುತ್ತೆ, ಅದು ಹೋಗ್ರಿ. 4 ತಿಂಗಳ ಕಾಲ ಅದಕ್ಕೂ ಕಷ್ಟ. ನಾವು ಆ ಸಮಯದಲ್ಲಿ ಹೋಗಿ ಅದನ್ನು ಹೊಡೆದು ನಾನು ಜಾಗ ಮಾಡಿಕೊಡು ಅಂತ ಹೇಳಿ ನಮ್ಮ ಇದನ್ನು ಮಾಡ್ಕೋಬಾರ್ದು. ಒಂದು ಕಡೆ ಇರಿ. 4 ತಿಂಗಳು ಒಂದು ಕಡೆ ಇದ್ರೆ ನಿಮ್ಗೆ ಏನಾಗುತ್ತೆ, ಸುಮ್ಮನೆ ಇರಿ. 4 ತಿಂಗಳು ಒಂದು ಕಡೆ ಇರಬೇಕಾದ್ರೆ ನೀವೇನು ಮಾಡಬೇಕು ಗೊತ್ತಾ, 8 ತಿಂಗಳು ಕಷ್ಟಪಡಬೇಕು. 4 ತಿಂಗಳಿಗೋಸ್ಕರ ವರ್ಷಾರ್ಥಂ ಅಂದರೆ ಈ ವರ್ಷಾಕಾಲಕ್ಕೋಸ್ಕರ ಅಷ್ಟೌ ಮಾಸಾನು ಯತೇತ, 8 ತಿಂಗಳ ಕಾಲ ನೀನು ಕಷ್ಟಪಟ್ಟು ಸಂಪಾದಿಸಿ 4 ತಿಂಗಳು. ಈ ಕಾಲದಲ್ಲೇ ಅಧ್ಯಯನ ಇರೋದೆಲ್ಲ. ನಮ್ಮಲ್ಲಿ ಇದು ಮಾಡ್ತೀವಲ್ಲ, ಯಾವುದು ಉಪಕರ್ಮ ಅಂತ ಮಾಡ್ತೀವಿ, ಆಮೇಲೆ ಆ ವಿದ್ಯೆಯ ವಿಸರ್ಜನೆ ಅಂತ ಮಾಡ್ತೀವಿ. ಆ 4 ತಿಂಗಳಲ್ಲೇ ನಮಗೆ ಅಧ್ಯಯನ ಅನ್ನೋದು ಯಾವಾಗಲೂ 24 ಗಂಟೆ ಕಾಲನೋ 24x7 365 ದಿನಾನೋ ಅಧ್ಯಯನ ಅಂತ ನಮ್ಮ ಸಂಪ್ರದಾಯದಲ್ಲಿ ಇಲ್ಲವೇ ಇಲ್ಲ. ಕೆಲಸ ಮಾಡಿರಿ ಅಂತ ಹೇಳಿದ್ರೆ ಕೆಲಸ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಪುಸ್ತಕ ಓದ್ತೀನಿ. ಯಾರು ಹೇಳಿದ್ರು ಮಕ್ಕಳನ್ನ 2 ವರ್ಷಕ್ಕೇನೆ ಕಳಿಸ್ಬಿಡಿ ಅಂತ ನೋಡಿ. 2 ವರ್ಷದಿಂದ 22 ವರ್ಷದವರೆಗೆ ಏನೂ ಕೆಲಸ ಮಾಡಿಸಲ್ಲ ಅವಳ ಕೈಲಿ, ಯಾರ ಮನೆಗೂ ಕರ್ಕೊಂಡು ಹೋಗಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಮೂಟೆ ಹೊರಿಸಿ ಬೇಡದೇ ಇರೋದನ್ನೆಲ್ಲ ಹೇಳಿಕೊಟ್ಟು ಹಾಳು ಮಾಡಿ ಆ ಮಕ್ಕಳನ್ನು 22 ವರ್ಷ ಆದಮೇಲೆ ನಾವೇನೋ ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ, ಎಲ್ಲ ಮಾಡೋ ಅಂತಂದ್ರೆ ಅದಕ್ಕೇನೂ ಗೊತ್ತಿಲ್ಲ ಪಾಪ. ಅದನ್ನು ಬೈದು ಏನು ಪ್ರಯೋಜನ? ನಮ್ಮಲ್ಲಿ ಆ ರೀತಿ ಅಲ್ಲ. 4 ತಿಂಗಳು ಯಾವಾಗ ಸಮಾಧಾನ ಕೂತ್ಕೊಳ್ತೀವೋ, ಬೇರೆ ಕೆಲಸ ಇರೋದಿಲ್ಲೋ, ಬೇರೆ ಕೆಲಸ ಇಲ್ಲದೇ ಇರೋವಾಗ ಚಿಂತನೆ ಮಾಡು ಅಂಥೇಳಿ. ಬರೀ ಚಿಂತನೆ ಮಾಡಿ, ಬರೀ ವಿದ್ಯೆಯಿಂದ ಏನೂ ಪ್ರಯೋಜನ ಇಲ್ಲ. ವಿದ್ಯೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಿನಗೆ ಕಸುಬು ಏನು ಬೇಕೋ, ಯಾರ್ಯಾರಿಗೆ ಏನೇನು ಕಸುಬಿರುತ್ತೆಯೋ, ಮನೆ ಕೆಲಸ ಏನಿರುತ್ತೋ, ಜನಜೀವನಕ್ಕೆ ಏನು ಬೇಕೋ, ಸಮಾಜದ ಸೌಖ್ಯಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಅದನ್ನು ಬಿಟ್ಬಿಟ್ಟು 24x7 365 ಡೇಸ್ ನಾನು ಓದು ವೃತ್ತಿ ಅಂತ ಹೇಳಿ ಅವನು ಮುದುಕ ಆಗೋಷ್ಟೊತ್ತಿಗೆ ಏನೂ ಇಲ್ಲ, ಜೀವನವೇ ಇಲ್ಲ, ಬರೀ ವೃತ್ತಿ, ಶೋವೃತ್ತಿ. ಈತ ಹೇಳೋದೇನು, ವರ್ಷಾರ್ಥಂ ಅಷ್ಟೌ ಮಾಸಾನ್ ಯತೇತ, ನಿಶಾರ್ಥಂ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದರೆ ದಿವಸದಲ್ಲಿ ನೀನು ಕಷ್ಟಪಡಬೇಕು. ಅದೇ ರೀತಿ ನಮ್ಮ ಜೀವನದಲ್ಲಿ ವೃದ್ಧಾಪ್ಯ ಅಂತ ಒಂದಿರುತ್ತೆ. ಆ ವೃದ್ಧಾಪ್ಯದಲ್ಲಿ ಸುಖವಾಗಿರಬೇಕು ಅಂತ ಹೇಳಿದರೆ ಯಾವಾಗ ಶಕ್ತಿ ಇರುತ್ತೆ ಆವಾಗ ನೀನು ಕಷ್ಟಪಡಬೇಕು. ವಾರ್ಧಕ್ಯ ಹೇತೋಹೋ, ವಾರ್ಧಕ್ಯಕ್ಕೋಸ್ಕರ ನೀನು ನಿನ್ನ ಜೀವನದ ಆದವು ಮೊದಲಿನ ಭಾಗದಲ್ಲಿ ನೀನು ಕಷ್ಟಪಡಬೇಕು. ಅದೇ ರೀತಿ ಯಾವ ರೀತಿ 4 ತಿಂಗಳಿನ ಸೌಖ್ಯಕ್ಕೆ 8 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿ, ಸಂಜೆಯ ರಾತ್ರಿಯ ನೆಮ್ಮದಿಗಾಗಿ ಹಗಲು ಹೊತ್ತಿನಲ್ಲಿ ಚಟುವಟಿಕೆಯಿಂದ ಇದ್ದು,
ವಾರ್ಧಕ್ಯದ ನೆಮ್ಮದಿಗೋಸ್ಕರ ನಿನ್ನ ತಾರುಣ್ಯದಲ್ಲಿ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಇಡೀ ಜೀವನದಲ್ಲಿ ನೀನು ನಿನ್ನ ಮುಂದಿನ ಸೌಖ್ಯವನ್ನು ಪರತ್ರ ಹೇತೋಹೋ ಇಹ ಜನ್ಮನಾಚ, ಈ ಜನ್ಮದಲ್ಲಿ ಪರತ್ರ ಹೇತು, ಮುಂದೆ ನಾನೆಲ್ಲೋ ಹೋಗಬೇಕಾಗಿದೆ, ಮುಂದೆ ಏನೋ ದಾರಿ ಇದೆ, ಪರಮಾತ್ಮನ ಇನ್ನೆಲ್ಲೋ ಕರ್ಕೊಂಡು ಹೋಗಿ ಇನ್ನೇನೋ ಕೆಲಸ ಮಾಡಿಸ್ತಾನೆ, ಆ ಕೆಲಸ ಅದಕ್ಕೋಸ್ಕರ ಈಗ ನಾನು ನನಗೆ ತರಬೇತಿ ಕೊಡ್ತಾ ಇದ್ದಾನೆ, ಸರಿಯಾಗಿ ತರಬೇತಿಯನ್ನು ಪಡೆಯಬೇಕು. ಈ ಮಾತನ್ನು ಆತ ಹೇಳ್ದ. ರಾಜನಿಗೆ ಜಂಗಾಬಲ ಒಳಗೋಯ್ತು. ನಾನೇನು ಮಾಡ್ತಾ ಇದ್ದೀನಿ, ನಾನೇನು ರಾಜ್ಯ ಆಳ್ತಾ ಇದ್ದೀನಿ, ನಾನೇನು ಬಹಳ ದೊಡ್ಡ ಚಕ್ರವರ್ತಿ ಅಂತ ಹೇಳ್ಕೊಂಡು ಮೆರಿತಾ ಇದ್ದೀನಿ ಅಂತ ಹೇಳಿ ಮನೆಗೆ ಹೋದ ತಕ್ಷಣ ಎಲ್ಲ ಮರೆತ. ಮಾರನೇ ದಿನ ಬೆಳಿಗ್ಗೆ ಶೆಲ್ವ ಅಂತ ಹೇಳಿ ಆತನ ಮಂತ್ರಿ, ಆತ ಮಂತ್ರಿಯೂ ಹೌದು, ರಾಜಪುರೋಹಿತನೂ ಹೌದು. ಸಾಮಾನ್ಯವಾಗಿ ಆ ಕಾಲದಲ್ಲೆಲ್ಲ ಪುರೋಹಿತ ಅಂದರೆ ಪುರ ಅಂದರೆ ಒಂದು ರಾಜಧಾನಿ, ಒಂದು ನಗರ, ಅದರ ಮುಂದೆ ಇರತಕ್ಕಂಥವನು ಹಿತ ಅಂದರೆ ಇಟ್ಟಿರುವವನು ಅಂತ. ಧ ಅನ್ನುವ ಧಾತುವಿಂದ ಹಿತ ಅಂದರೆ ಇಡಲ್ಪಟ್ಟಿರುವವನು, ಮುಂದೆ ಇಡಲ್ಪಟ್ಟಿರುವವನು, ಮಾರ್ಗದರ್ಶಿ ಎನ್ನುವ ಅರ್ಥದಲ್ಲಿ ಪುರೋಹಿತ ಅಂತ ಹೇಳ್ತಾರೆ. ವಸಿಷ್ಠರು ಪುರೋಹಿತರಾಗಿದ್ದರು, ಇಲ್ಲಿ ಶೆಲ್ವ ಪುರೋಹಿತರಾಗಿದ್ದ. ಈತ ಮಂತ್ರಿ ಅಂದರೆ ಬೇರೆ ಬೇರೆ ಮಂತ್ರಿಗಳಿರುತ್ತಾರೆ. ರಾಜ್ಯಕಾರಣಕ್ಕೆ ಬೇರೆ ಮಂತ್ರಿ, ಸಲಹೆಗಳಿಗೆ ಬೇರೆ ಮಂತ್ರಿ, ಆಧ್ಯಾತ್ಮಿಕವಾಗಿ ಬೇರೆ ಮಂತ್ರಿ, ತಂತ್ರಕ್ಕೆ ಬೇರೆ ಮಂತ್ರಿ. ಈ ರೀತಿ ದಶರಥನಿಗೆ 8 ಜನ ಮಂತ್ರಿಗಳಿದ್ದರು ಅಂತ ಹೇಳ್ತಾರೆ. ಆ ರೀತಿ ಈ ಶೆಲ್ವನನ್ನು ಕರೆದು, ನಾನು ಇನ್ನು ಮೇಲೆ ನನ್ನ ಒಂದು ಆಧ್ಯಾತ್ಮಿಕ ಮುನ್ನಡೆಗೋಸ್ಕರ ನನ್ನ ಜೀವನವನ್ನು ನಾನು ಮುಡುಪಾಗಿಟ್ಟಿದ್ದೇನೆ. ನನ್ನ ಮುಂದಿನ ಒಳಿತಿಗಾಗಿ ಆ ದೈವದ ಸ್ವರೂಪವನ್ನು ನನಗೆ ತಿಳಿಸ್ಕೊಡ್ಬೇಕು. ಆ ದೈವದ ಸ್ವರೂಪವನ್ನು ಅರಿತು ಅದಕ್ಕೆ ಸರಿಯಾಗಿರತಕ್ಕಂಥ ಒಂದು ಸಾಧನವನ್ನು ನನಗೆ ತಿಳಿಸ್ಕೊಡ್ಬೇಕು. ಇದಕ್ಕೆ ಏನಾದರೂ ಏರ್ಪಾಡು ಮಾಡು ಅಂತ ಹೇಳಿದಾಗ, ಈ ಶೆಲ್ವ ಆಗಿನ ಕಾಲದಲ್ಲಿ ಶ್ರೀವಿಲ್ಲಿಪುತ್ತೂರು ಅಂತ ಒಂದು ಊರು. ಪುತ್ತೂರು ಅಂದರೆ ಹೊಸದಾಗಿ ನಿರ್ಮಾಣ ಮಾಡಿರತಕ್ಕಂತಹ ಒಂದು ನಗರ ಅದು. ಅಲ್ಲಿ ಇದ್ದ ಒಬ್ಬ ನಾಯಕ ವಿಲ್ಲಿ ಅಂತ ಹೆಸರು. ವಿಲ್ಲಿ ಅಂದರೆ ಅಂದರೆ ಬಿಲ್ಲು. ಆ ಬಿಲ್ಲಿನ ಸಶಕ್ತತೆ, ಅದರ ಆಧಾರದ ಮೇಲೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲೆಲ್ಲ ವೀರಾಧಿವೀರ ಅಂತ ಹೇಳಬೇಕಾದ್ರೆ ಅವನಿಗೆ ವಿಲ್ಲಿ ಅಂತ ಕರೀತಾ ಇದ್ರು. ಶಾರ್ಂಗಧನ್ವ ಗದಾಧರ ಅಂತ ಹೇಳ್ತಾರೆ, ರಥಾಂಗಪಾಣಿ ರಕ್ಷೋಭ್ಯ ಅಂತ ಹೇಳ್ತಾರೆ, ಸರ್ವಪ್ರಹರಣಾಯುಧ ಅಂತ ಹೇಳ್ತಾರೆ. ಸರ್ವಪ್ರಹರಣಾಯುಧ ಅಂದರೆ ಏನು ಗೊತ್ತೇ? ಯಾವ್ದು ಸಿಕ್ಕಿದ್ರೆ ಅದೇ ಅವನಿಗೆ ಆಯುಧ ಅಂತ. ಸರ್ವಪ್ರಹರಣ, ಯಾವುದು ಹುಲ್ಲು ಕಡ್ಡಿ ತಗೊಂಡು ಬ್ರಹ್ಮಾಸ್ತ್ರ ಆಗುತ್ತೆ. ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಆ ಒಂದು ಸರ್ವಶಕ್ತಿ ಸಂಪನ್ನನಾಗಿರತಕ್ಕಂತಹ ವಿಲ್ಲಿ, ಹೊಸದಾಗಿ ಏರ್ಪಡಿಸಿರತಕ್ಕಂತಹ ವಿಲ್ಲಿ, ಶ್ರೀ ವಿಲ್ಲಿ ಪುತ್ತೂರು. ಅಲ್ಲಿ ವಟಪತ್ರಶಾಹಿಯ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ನಂದನವನವನ್ನು ಇಟ್ಟುಕೊಂಡು ಹೂಗಳನ್ನು ಬೆಳೆದು ವಿವಿಧವಾದ ಹೂಗಳಿನಿಂದ ಹೊಸ ಹಾರಗಳನ್ನು ಮಾಡಿ ಪ್ರತಿನಿತ್ಯ ಆ ಶೇಷಶಾಹಿಯಾಗಿರತಕ್ಕಂತಹ ಪರಮಾತ್ಮನಿಗೆ ಅದನ್ನು ಅರ್ಪಿಸ್ತಾ ತನ್ನ ಕಾಲವನ್ನು ಕಳೀತಾ ಇದ್ದ ನಂದನವನದ ನಿರ್ದೇಶಕರಾಗಿರತಕ್ಕಂತಹ ವಿಷ್ಣು ಚಿತ್ತ. ಹೆಸರೇನೆ ಎಷ್ಟು ಚೆನ್ನಾಗಿದೆ ನೋಡಿ. 2 ಅರ್ಥ ವಿಷ್ಣು ಚಿತ್ತ ಅಂದರೆ. ವಿಷ್ಣು ಚಿತ್ತೇ ಯಸ್ಯ ಸಹ, ವಿಷ್ಣುವು ಯಾರ ಚಿತ್ತದಲ್ಲಿ ಇದ್ದಾನೆಯೋ, ಯಾರ ಮನಸ್ಸಿನಲ್ಲಿ ಯಾವಾಗಲೂ ವಿಷ್ಣು ಇದ್ದಾನೆಯೋ, ಭಗವಂತನು ಪವಡಿಸಿದ್ದಾನೆಯೋ. ಮತ್ತು ಅದೇ ವಿಷ್ಣು ಚಿತ್ತ ಅನ್ನೋದಕ್ಕೆ ಇನ್ನೊಂದು ಅರ್ಥ, ವಿಷ್ಣೋಹೋ ಚಿತ್ತೇ ಯಹ, ವಿಷ್ಣುವಿನ ಚಿತ್ತದಲ್ಲಿ ಯಾರು ಯಾವಾಗಲೂ ಇರ್ತಾರೋ. ಆ ರೀತಿ ವಿಷ್ಣು ಚಿತ್ತ ಎಂಬ ಒಬ್ಬ ಬ್ರಾಹ್ಮಣನ ಕರೆಸಿ ಈ ಶೆಲ್ವರು, ಈ ಮಂತ್ರಿಗಳು ಒಂದು ರಾಜಸಭೆಯನ್ನು ಏರ್ಪಡಿಸ್ತಾರೆ, ಪಂಡಿತರ ಸಭೆಯನ್ನು ಏರ್ಪಡಿಸ್ತಾರೆ. ಬೇರೆ ಬೇರೆ ಮೂಲೆಗಳಿಂದ ಬೇರೆ ಬೇರೆ ಪುರೋಹಿತರು, ಪಂಡಿತರು, ದೈವಜ್ಞರು, ಶಾಸ್ತ್ರ ಸಂಪನ್ನರು ಬಂದು ಪರಮಾರ್ಥ ಎಂದರೆ ಏನು, ದೈವ ಎಂದರೆ ಏನು, ಯಾವುದು ದೈವ, ಆ ದೈವವನ್ನು ನಾವು ಯಾವ ರೀತಿ ಸಾಕ್ಷಾತ್ಕರಿಸಿಕೊಳ್ಳಬೇಕು, ಈ ವಿಷಯವನ್ನು ನಡೆಸಬೇಕು ಅಂತ.
ಈ ವಿಷ್ಣು ಚಿತ್ತರಿಗೆ ಯಾವ ಸಮಯದಲ್ಲಿ ಈ ವೃದ್ಧ ವಲ್ಲಭದೇವನಿಗೆ ಈ ಶ್ಲೋಕದ ಅರ್ಥವನ್ನು ಹೇಳಿದನೋ ಆ ಸಮಯದಲ್ಲಿ ವಿಷ್ಣು ಚಿತ್ತರಿಗೆ ಒಂದು ಸ್ವಪ್ನವಾಗಿ, ನೀನು ನಾಳೆ ದಿನ ಬೆಳಗ್ಗೆ ಹೋಗಿ ರಾಜನ ಆಸ್ಥಾನದಲ್ಲಿ ಪರತತ್ವ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಪರತತ್ವ ಅಂದರೆ ಏನು ಅನ್ನೋದನ್ನು ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಈ ವಿಷ್ಣು ಚಿತ್ತರು, ಅಯ್ಯೋ ನನಗೇನು ಗೊತ್ತಿದೆ, ನಾನೇನೋ ಭಗವತ್ ಕೈಂಕರ್ಯದಲ್ಲಿ ಇರ್ತಕ್ಕಂಥವನು, ಅದೆಲ್ಲ ಪಂಡಿತರ ಕೆಲಸ. ಪಂಡಿತರು ಅಂತ ಹೇಳಿದ್ರೆ ಅವರು ಕೆಲಸ ಮಾಡೋರಲ್ಲ, ಕೆಲಸ ಮಾಡೋರು ಪಂಡಿತರಲ್ಲ. ಅದಕ್ಕೂ ಇದಕ್ಕೂ ಸರಿ ಹೋಗೋಲ್ಲ. ನಾನು ನಿನ್ನ ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ, ಆ ಪಾಂಡಿತ್ಯ ಎಲ್ಲ ಅವ್ರಿಗೆ ಇರಲಿ ಅಂತ ಭಗವಂತನನ್ನು ಕೇಳಿಕೊಂಡಾಗ ಭಗವಂತ ಇಲ್ಲ, ಯಾವತ್ತಿನ ದಿನ ಕಿಂಕರರು ಆ ಕೈಂಕರ್ಯಕ್ಕೆ ಅನುಗುಣವಾಗಿರತಕ್ಕಂತಹ ಜ್ಞಾನವನ್ನು ಬೋಧಿಸ್ತಾರೋ ಅದು ಸತ್ಯವಾದ ಬೋಧನೆ. ಕೇವಲ ಪಂಡಿತರ ಮಾತು ಹೇಳಬಾರ್ದು, ತಪ್ಪು ತಿಳ್ಕೊಬೇಡಿ. ಕೆಲಸಕ್ಕೆ ಬಾರದು ಮಾತು. ಕೆಲಸ ಮುಖ್ಯ, ಕಾರ್ಯ, ಭಗವಂತನ ಕೈಂಕರ್ಯವನ್ನು ಮಾಡಬೇಕು, ಎಲ್ರಿಗೂ ಒಳಿತನ ಮಾಡಬೇಕು, ದುಡಿಬೇಕು. ಅದನ್ನು ಬಿಟ್ಟು ಬರೀ ಚರ್ಚೆಯನ್ನು ಆರ್ಮ್ ಚೇರ್ ಫಿಲಾಸಫಿ ಹೇಳ್ಕೊಂಡು ಕಾಲ ಕಳೆಯೋದು ಅದು ಜ್ಞಾನವಲ್ಲ. ಇದು ನಮ್ಮ ಉಪನಿಷತ್ತನ್ನು ಹೇಳ್ತಕ್ಕಂಥದ್ದು. ಇದು ಭಗವಂತನ ಆಣತಿಯಂತೆ ವಿಷ್ಣು ಚಿತ್ತರು ಸಭೆಗೆ ಬಂದರು. ವಿಷ್ಣು ಚಿತ್ತರ ವಾಗ್ಝರಿಯ ಮುಂದೆ ಎಲ್ಲ ಪಂಡಿತರು ಒಕ್ಕೊರಲಿನಿಂದ ನೀವು ಹೇಳಿದ್ದು ಸರಿ ಅಂತ ಹೇಳಿದರು. ಅವತ್ತಿನಿಂದ ಕೀಳಿ ಎರುತ್ತಾನ್ ಪಾದಂಗಳ್ ಯಾಮುಡೆಯ ಪತ್ತು ಅಂತ ಹೇಳಿ ಎಲ್ಲರೂ ಅವರನ್ನು ಒಪ್ಪಿಕೊಂಡು ಅವರನ್ನು ಆನೆಯ ಮೇಲೆ ಕೂರಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಭಗವಂತ ಕಂಡ. ಗರುಡಾರೂಢನಾಗಿರತಕ್ಕಂಥ ಭಗವಂತನನ್ನು ಪೆರಿಯಾಳ್ವಾಳರು ವಿಷ್ಣು ಚಿತ್ತರು ಕಂಡರು. ವಿಷ್ಣು ಚಿತ್ತರು, ಭಗವಂತ, ಈ ಒಂದು ಭೂಲೋಕದಲ್ಲಿ ಈ ಒಂದು ಕಾಲ ದೇಶ ವರ್ತಮಾನಗಳು ಎಂಬ ಯಾವುದೋ ಒಂದು ಚೌಕಟ್ಟಿನಲ್ಲಿ ಅನಂತವಾಗಿರತಕ್ಕಂತಹ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸಿಕ್ಕೋಬೇಡ, ನೀನು ಹೋಗು, ಇಲ್ಲಿ ಬರಬೇಡ. ನಿನಗೆ ಇಲ್ಲಿಗೆ ಬಂದು ಈ ಗಾಳಿ ನಿನಗೆ ಸೋಕಿ ಈ ಒಂದು ಮೈಲಿಗೆ ನಿನಗಾಗೋದು ಬೇಡ ಅಂತ ಹೇಳ್ತಾರೆ. ಇಡೀ ಉಪನಿಷತ್ ಭಾಷ್ಯಗಳಲ್ಲಿ ಮತ್ತು ನಮ್ಮ ಉಪನಿಷತ್ ಭಾಷ್ಯಗಳಲ್ಲಿ, ಗೀತಾ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಂಕರರು ಯಾವಾಗಲೂ ಹೇಳೋದು ಒಂದೇ ಮಾತು, ಪರಬ್ರಹ್ಮ ವಸ್ತು ಅನ್ನೋದೇನಿದೆ, ಆ ಒಂದು ಪರಾತ್ಪರ ವಸ್ತು ಔಪನಿಷದ ಪುರುಷ ಅನ್ನೋದೇನಿದೆ, ಅದನ್ನು ಮೈಲಿಗೆ ಮಾಡಬೇಡಿ. ಅದು ನಿತ್ಯ ಶುದ್ಧ ಬುದ್ಧ ಮುಕ್ತವಾಗಿರಬೇಕು. ಇದೊಂದೇ ಇವರು ಹೇಳೋದು. ಎಲ್ಲ ಕಡೆಯಲ್ಲೂ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳೋದು ಶಂಕರ ಏನಂದರೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಾತ್ಪರ ವಸ್ತು, ಅದನ್ನು ಇಲ್ಲಿಗೆ ಎಳಿಬೇಡ, ನಮ್ಮ ಮಟ್ಟಕ್ಕೆ ಅದನ್ನು ತರಬೇಡ. ಎರಡು ಬೇರೆ ಮಾಡ್ಕೊಂಬಿಡು. ವ್ಯಾವಹಾರಿಕವಾಗಿರತಕ್ಕಂತಹ ಸತ್ಯವೇ ಬೇರೆ, ಪಾರಮಾರ್ಥಿಕವಾಗಿರತಕ್ಕಂತಹ ಸತ್ಯವೇ ಬೇರೆ. ಈ ವ್ಯವಹಾರದಲ್ಲಿ ಪರಮಾರ್ಥವನ್ನು ತೆಗೆದುಕೊಂಡು ಬರಬೇಡ. ಅದನ್ನೇ ಅವರು ಆ ಪರತತ್ವವನ್ನು ನಾವು ಭಾವನಾತ್ಮಕವಾಗಿ ಕಂಡುಕೊಳ್ಳಬೇಕೇ ವಿನಃ ಅದನ್ನು ಇಲ್ಲಿಗೆ ತರಬಾರದು, ಮತ್ತು ಅದು ಇಲ್ಲಿ ಬರಬಾರದು. ನಾವು ಸಾಮಾನ್ಯವಾಗಿ ಮಂಗಳವನ್ನು ಕೋರ್ತೇವೆ, ರಾಮಭದ್ರಾಯ ಮಂಗಳಂ ಅಂತ ಹೇಳ್ತೀವಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಮಂಗಳಂ ಮಂಗಳಂ ಅಂತ ಹೇಳ್ತೀವಿ. ಆರತಿ ಎತ್ತಿತೀವಿ. ಆ ಆರತಿಯನ್ನು ನಾವೆಲ್ಲ ತೆಗೆದುಕೊಳ್ತೀವಿ. ಏನಿದು ಆರತಿ ಎತ್ತೋದು? ಏನು ಇದು? ದೃಷ್ಟಿ ಪರಿಹಾರ ಅಂತ ಹೇಳ್ತಾರೆ. ಇದು ಅವನಿಗೆ ಒಳ್ಳೆಯದಾಗಬೇಕು, ಆ ವಸ್ತು ಚೆನ್ನಾಗಿರಬೇಕು. ಇದು ಒಂದು ರೀತಿಯಲ್ಲಿ ವಿಚಿತ್ರವಾಗಿರತಕ್ಕಂತಹ ಒಂದು ಮನಸ್ಸಿನ ಒಂದು ಭಾವನೆ, ಕಲ್ಪನೆ, ಒಂದು ಭಾವೋದ್ವೇಗಕ್ಕೆ ಒಳಗಾಗಿರತಕ್ಕಂತಹವರ ಒಂದು ಅನಿಸಿಕೆ. ಭಗವಂತ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನ,
ನಾವು ಭಗವಂತನನ್ನು ನೋಡ್ಕೊಳ್ಬೇಕಾ ಅನ್ನುವ ಒಂದು ಪ್ರಶ್ನೆ. ಇವರೆಲ್ಲರೂ ಏನು ಹೇಳ್ತಾರೆ ಅಂದರೆ, ಭಗವಂತನನ್ನು ನಾವು ನೋಡ್ಕೊಳ್ಬೇಕು, ಬೇರನ್ನು ಚೆನ್ನಾಗಿಡಬೇಕು, ಬೇರಿಗೆ ನೀರೆರಿಯಬೇಕು. ಬೇರು ಒಂದು ಚೆನ್ನಾಗಿತ್ತು ಅಂತಂದರೆ ಹೂವು ನಳನಳಿಸ್ತಾ ಇರುತ್ತೆ, ಗಿಡ ಚೆನ್ನಾಗಿರುತ್ತೆ, ಎಲೆ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಇದನ್ನು ಚೆನ್ನಾಗಿ ನೋಡ್ಕೋ, ಇದನ್ನು ಚೆನ್ನಾಗಿ ನೋಡ್ಕೋ, ಇದನ್ನು ಚೆನ್ನಾಗಿ ನೋಡ್ಕೋ. ಬೇರೆ ಇದ್ದರೆ ತಾನೇಪ್ಪ ಎಲ್ಲ ಬರೋದು. ಬೇರೆ ಒಳಗಡೆ ಇದ್ದೇ ಇರುತ್ತೆ, ಬೇರೆ ನಮ್ಗೆ ಕಾಣೋದಿಲ್ಲ. ಮೇಲ್ಗಡೆ ಇರ್ತಾನೆ, ಚೆನ್ನಾಗಿ ತೊಳಿ. ನೀವು ಎಷ್ಟು ಹೂವನ್ನು ತೊಳೆದ್ರು, ಎಷ್ಟು ಎಲೆಗಳನ್ನು ತೊಳೆದ್ರು, ಏನು ಕಾಂಡಗಳನ್ನು ಶಾಖೆಗಳನ್ನು ನೀವು ತೊಳೆ ಇಟ್ಕೊಂಡ್ರೂ ಸಹ ಬೇರಿಗೆ ನೀರೆರಿಯದಿದ್ದರೆ ಅವ್ಯಕ್ತವಾಗಿರತಕ್ಕಂತಹ, ಅದೃಷ್ಟವಾಗಿರತಕ್ಕಂತಹ, ತಳದಲ್ಲಿ ಹೂತಿರತಕ್ಕಂತಹ, ಕಾಣದೇ ಇರತಕ್ಕಂತಹ ವಸ್ತುವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದನ್ನು ರಕ್ಷಿಸದೆ ಹೋದರೆ, ಧರ್ಮವನ್ನು ರಕ್ಷಿಸದೆ ಹೋದರೆ, ಈ ಒಂದು ಗಿಡ, ಈ ಒಂದು ಮರ, ಈ ಒಂದು ಸಸ್ಯ, ಈ ಒಂದು ಬಾಳು, ಈ ಒಂದು ಜಗತ್ತು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ರಕ್ಷಿಸಿದರೆ ಯಾವುದನ್ನು ನೀನು ರಕ್ಷಿಸುತ್ತೀಯೋ ಅದು ನಿನ್ನನ್ನು ರಕ್ಷಿಸುತ್ತೆ. ಆದ್ದರಿಂದ ನಮಗೆಲ್ಲ ಒಳ್ಳೇದಾಗಲಿ, ಭಗವಂತ ನನಗೊಳ್ಳೇದು ಮಾಡು ಅಂತ ಹೇಳೋರಲ್ಲ ನಾವು. ನಾವೇನು ಹೇಳ್ತೀವಿ? ಕೌಸಲೇಂದ್ರಾಯ ಮಂಗಳಂ, ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಭಗವಂತನನ್ನು ಹೃದಯದಲ್ಲಿಟ್ಟುಕೊಂಡು ಆ ಹೃದಯದಲ್ಲಿರತಕ್ಕಂತಹ ಭಗವಂತನ ಭಾವನೆಯನ್ನು ಅನುಗಾಲದಲ್ಲಿಯೂ ಇಟ್ಟುಕೊಂಡು ಆತನ ಒಂದು ರಾಮರಾಜ್ಯದಲ್ಲಿ ಅವನನ್ನು ಸಿಂಹಾಸನದಲ್ಲಿಟ್ಟು ಅವನ ಆಣತಿಗೆ ಅನುಗುಣವಾಗಿ ನಾನು ಈ ರಾಜ್ಯವನ್ನು ನಡೆಸಿದರೆ ಅದು ರಾಮರಾಜ್ಯವಾಗತ್ತೆ. ಆದ್ದರಿಂದ ಈ ಆನೆಯ ಮೇಲೆ ಕೂತು ಆನೆಗೆ ಕಟ್ಟಿರತಕ್ಕಂತಹ ಗಂಟೆಯನ್ನೇ ಹಿಡಿದು ಗಂಟೆಯನ್ನು ಬಾರಿಸ್ತಾ ಪಲ್ಲಾಂಡ್ ಪಲ್ಲಾಂಡ್ ಪಲ್ಲ ಆಯಿರತ್ತಾಂಡ್ ಪಲ ಕೋಟಿ 100,000 ಮಲ್ಲಾಂಡ ತಿಂತೋಳ್ ಮಣಿವಣ್ಣ ಅಂತ ಹೇಳಿ ಅವನಿಗೆ ಪಲ್ಲಾಂಡನ್ನು ಹಾಡಿದರು. ಆಂಡುಗಳು, ಆಂಡ್ ಅಂದರೆ ವರ್ಷ, ಫಲ ಅಂದರೆ ಅನೇಕ, ಬೇಕಾದಷ್ಟು. ಸಾಮಾನ್ಯವಾಗಿ ವೇದದಲ್ಲಿ ನಾವು ಯಾರು ನಮಸ್ಕರಿಸಿದರೂ ಸಹ ಈ ನಮಸ್ಕರಿಸೋದು ಅನ್ನೋದೇನೆ ಸ್ವಲ್ಪ ನಾವು ಚಿಂತನೆ ಮಾಡಿದರೆ ನಮಃ ನಂದೇನೂ ಇಲ್ಲ. ಮ ಅಂದರೆ ಜೀವ, 25ನೇ ಅಕ್ಷರ ಅದು. ಕ ಖ ಗ ಘ ङ 5 ವರ್ಗಗಳಿರುತ್ತೆ. ಆ ಮ ಅಕ್ಷರದವರೆಗೆ 24 ತತ್ವಗಳು. ಕ ಖ ಗ ಘ ङ ಇವೆಲ್ಲೂ ಸಹ ಪಂಚ ತನ್ಮಾತ್ರೆಗಳು, ಪಂಚ ಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮತ್ತು ಅಹಂಕಾರ, ಮನಸ್ಸು, ಬುದ್ಧಿ, ಅವ್ಯಕ್ತ ಪ್ರಕೃತಿ, ಮೂಲ ಪ್ರಕೃತಿ, ಇದೆಲ್ಲ ಸೇರಿ 24 ತತ್ವಗಳು. ಇದನ್ನೇ ನಾವು ಜಗತ್ತು ಅಂತ ಹೇಳ್ತೀವಿ. ಅದಾದಮೇಲೆ ಜೀವ, ಇದು 25ನೇ ತತ್ವ, ಅದು ಮ. ಇದೆಲ್ಲ ಈ ಒಂದೊಂದು ಅಕ್ಷರಗಳು ಸಹ ನಮ್ಮ ವರ್ಣಮಾಲೆಯಲ್ಲಿ ಒಂದು ತತ್ವವನ್ನು ಪ್ರತಿಪಾದಿಸುತ್ತೆ. ಮಹಾ ಅಂದರೆ ಷಷ್ಠಿ ವಿಭಕ್ತಿ. ಮ ಅನ್ನುವ ಶಬ್ದಕ್ಕೆ ಮ ಅಕ್ಷರದ ಷಷ್ಠಿ ವಿಭಕ್ತಿ ಏಕವಚನ ಮಹಾ ಅಂತ ಆಗುತ್ತೆ. ಮಹಾ ಅಂದರೆ ಜೀವನ. ನ ಮಹಾ, ಜೀವನದಲ್ಲ, ನ ಮಹಾ. ಇವನದಲ್ಲ, ಇವನಿಗೋಸ್ಕರ ಅಲ್ಲ. ಮತ್ತು ಯಾರಿಗೋಸ್ಕರ ಇರೋದು? ನಮಃ ಶಿವಾಯ, ನಮಃ ನಾರಾಯಣಾಯ, ನಮಃ ರಾಮಾಯ, ರಾಮಾಯ ನಮಃ, ಕೃಷ್ಣಾಯ ನಮಃ, ಕೇಶವಾಯ ನಮಃ, ಶಿವಾಯ ನಮಃ. ನಾವು ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ನೋಡಿದರೆ ನಮಃ, ನನಗಲ್ಲಪ್ಪ ನಂದಲ್ಲಪ್ಪ. ನಾವು ನನಗಲ್ಲಪ್ಪ ನಮ್ದಲ್ಲಪ್ಪ ಅಂದರೆ ಅವರೂ ಸಹ ನನಗಲ್ಲಪ್ಪ ಅಲ್ಲಿಗೇನಾಯಿತು? ನಿನಗೂ ಇಲ್ಲ ನನಗೂ ಇಲ್ಲ, ಯಾರಿಗೆ? ಅಲ್ಲೊಬ್ಬ ಮೇಲೆ ಇದ್ದಾನೆ, ಅವಂದಪ್ಪ ಇದೆಲ್ಲ. ಇದೇನೇ ತಾನೇ ಗಾಂಧೀಜಿಯವರು ಟ್ರಸ್ಟಿಶಿಪ್ ಅಂತ ಹೇಳಿದ್ದು, ಇದೇ ತಾನೇ ನಮ್ಮ ದೊಡ್ಡವರೆಲ್ಲ ಹೇಳಿರೋ, ಇದೇ ತಾನೇ. ಸ್ವತ್ವಂ, ತಾನು ತನ್ನದು ಅನ್ನೋದು, ನಾನು ಅನ್ನೋದು, ಈ ಜೀವ ಅನ್ನೋದು ಆತ್ಮನಿ ತನ್ನಲ್ಲಿ ತನ್ನದು ಅನ್ನೋದು ಏನಿದೆ ಅದು ಒಂದು ಸೊತ್ತು. ಯಾರಿಗೆ ಸೇರಿದ್ದು ಸೊತ್ತು? ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ.
ಒಂದೊಂದು ವಸ್ತುವು ಸಹ ಜಗತ್ತಿನಲ್ಲಿರೋದು ಒಂದು ಸೊತ್ತು. ಯಾರ ಸೊತ್ತು? ಈ ಎಲ್ಲ ಸೊತ್ತಿಗೂ ಯಜಮಾನ ಯಾರು? ಒಬ್ಬನೇ. ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ. ಇದೇ ಎಲ್ಲ ಉಪನಿಷತ್ತಿನರು ಹೇಳೋದು ಇದೇನೇನೆ, ಎಲ್ಲ ಆಚಾರ್ಯರು ಹೇಳೋದು ಇದೇನೇನೆ, ಎಲ್ಲ ಉಪನಿಷತ್ತು ಹೇಳೋದು ಇದೇನೆ, ಎಲ್ಲ ಶಾಸ್ತ್ರಗಳು ಹೇಳೋದು ಇದೇನೇನೆ. ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಯಾರೂ ಇಲ್ಲ ಅಂತ ಹೇಳೋದು. ನಾವು ಸುಮ್ಮನೆ ಬ್ರ್ಯಾಂಡ್ ಮಾಡಿಕೊಂಡು ಅವ್ರು ಬೇರೆ ಹೇಳಿಬಿಟ್ರು ಇವ್ರು ಬೇರೆ ಅಂತ ಜಗಳ ಹಿಡಿದ್ವಿ. ಅದು ಪಂಡಿತರು ಮಾಡೋ ಕೆಲಸ, ಕೆಲಸ ಮಾಡದೇ ಇರೋರು ಮಾಡೋ ಕೆಲಸ. ಸ್ವತ್ವಂ ಆತ್ಮರಿ ಸಂಜಾತಂ ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ. ಇದನ್ನೇ ಆ ಪಾಂಡ್ಯ ರಾಜ್ಯದಲ್ಲಿ ವಲ್ಲಭದೇವನಿಗೆ ಆ ವೃದ್ಧ, ಹೆಸರು ಗೊತ್ತಿಲ್ಲದ ಯಾವುದೋ ಒಂದು ಅನಾಮಿಕ ವೃದ್ಧ ಹೇಳಿರ್ತಕ್ಕಂಥ ಮಾತು. ಅದರಿಂದ ಈ ಪರತತ್ವದ ನಿರ್ಣಯವಾಯಿತು. ಅದರಿಂದ ಈ ಒಂದು ಮಾಂಗಲ್ಯವನ್ನು ಕೋರುವುದು ಆ ವಸ್ತುವಿಗೆ ವಿನಃ ನನಗೆ ನಿನಗೆ ಅಲ್ಲ, ನನ್ನದಲ್ಲ ನಿಂದಲಲ್ಲ ಅನ್ನೋದು ಇದು ನಮ್ಮ ಸಂಸ್ಕೃತಿ. ಇಂತಹವರ ಮಗಳಾಗಿ ಹುಟ್ಟಿದವಳು ಆಂಡಾಳ್. ಮಗಳಾಗಿ ಹುಟ್ಟಿದವಳು ಅಂದರೆ ಆಕೆ ಸೀತೆಯ ರೀತಿಯಲ್ಲಿ ಭೂದೇವಿಯ ಅಂಶವಾಗಿ ಮತ್ತು ಭೂದೇವಿ ಮತ್ತು ಶ್ರೀದೇವಿಯ ಅಂಶವಾಗಿ ಯಾವ ರೀತಿ ಜನಕ ಮಹಾರಾಜನಿಗೆ ಒಂದು ಮಗು ಸಿಕ್ಕಿತೋ ಆ ರೀತಿ ಈ ವಿಷ್ಣು ಚಿತ್ತರಿಗೆ ಸಿಕ್ಕಿದ ಮಗಳು ಕೋದೈ. ಸಂಸ್ಕೃತದಲ್ಲಿ ಕಬರಿ ಅಂತಾರೆ, ಕನ್ನಡದಲ್ಲಿ ತುರುಬು ಅಂತಾರೆ, ತಮಿಳಿನಲ್ಲಿ ಕೋದೈ ಅಂತಾಳೆ. ಹಿಂದಿನ ಕಾಲದಲ್ಲಿ ಹೆಸರಿಡಬೇಕಾದರೆ ಯಾರಿಗೆ ಯಾವುದು ಹೆಚ್ಚು ಲಕ್ಷಣ, ಯಾವ ಒಂದು ಜೀವಿಯ ಒಂದು ವ್ಯಕ್ತಿಯ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಎದ್ದು ಕಾಣತಕ್ಕಂತಹ ಒಂದು ಸೌಂದರ್ಯವೇ ಆಗಲಿ ಅಥವಾ ಆ ವ್ಯಕ್ತಿಯ ಲಕ್ಷಣವೇ ಆಗಲಿ ಇದ್ದರೆ ಅದೇ ಹೆಸರಿಟ್ಟು ಕಡಿತಾ ಇದ್ದರು. ಇಲ್ಲಿ ಕೋದೈ ಅಂತ ಹೇಳಿದರೆ ಅತ್ಯಂತ ಸೊಂಪಾಗಿ ಬೆಳೆದಿರತಕ್ಕಂತಹ ಕೇಶರಾಶಿ. ಈ ಮಗುವಿನ ಕೇಶರಾಶಿ ಆ ರೀತಿ ಇತ್ತಂತೆ, ಆದ್ದರಿಂದ ಕೋದೈ ಅಂತ ಹೆಸರಿಟ್ಟರು. ಅದೇ ರೀತಿ ಕೃಷ್ಣನಿಗೂ ಸಹ ಕೇಶವ ಅಂತ ಹೇಳ್ತಾರೆ. ಕೇಶಪಾಶಗಳು, ಅವನ ಗುಂಗುರು ಕೂದಲುಗಳು ಎದ್ದು ಕಾಣ್ತಾ ಇತ್ತಂತೆ. ಅವನು ಸರ್ವರಕ್ಷಕನಾಗಿ ಯಾರು ಎಲ್ಲಿರಲಿ ಅವನ ಪರೋಪಕಾರಿ ಪಾಪಣ್ಣ ಹೋಗ್ತಾ ಇದ್ದ ಅವನು. ಆದ್ದರಿಂದ ಅವನಿಗೆ ಎದ್ದು ಕಾಣತಕ್ಕಂಥದ್ದು ಕೇಶ ಸೌಂದರ್ಯ, ಎಲ್ಲರನ್ನೂ ಅವತಿ ಅಂದರೆ ರಕ್ಷಣೆ ಮಾಡೋನು. ಆದ್ದರಿಂದ ಅವನಿಗೆ ಕೇಶವ ಅಂತಲೇ ಹೆಸರು ಬಂತು. ಸಾಮಾನ್ಯವಾಗಿ ಹೀಗೆ ನಮ್ಮ ಹಿಂದಿನವರ ಎಲ್ಲ ಹೆಸರುಗಳು ಸಹ ನಮ್ಮಲ್ಲೂ ನಾವು ನೋಡ್ತಾ ಇದ್ದ ಹಾಗೇನೆ ನಮ್ಮ ಹೆಸರುಗಳು ಹಳ್ಳಿಗಳಲ್ಲಿ ಇಡ್ತಾ ಇದ್ದೀವಿ ಇದೇನೇನೆ. ಯಾವುದೋ ಒಂದು ಫೀಚರ್, ಯಾವುದೋ ಒಂದು ಆ ವ್ಯಕ್ತಿಯ ಒಂದು ಲಕ್ಷಣವನ್ನು ಇಟ್ಟುಕೊಂಡು ಅದರ ಆಧಾರದ ಮೇಲೆ ಹೆಸರನ್ನು ಇಡ್ತಾ ಇದ್ದರು. ಆ ರೀತಿ ಕೋದೈ ಅಂತ ಹೆಸರು. ನಮ್ಮ ಇದರಲ್ಲೂ ಅಷ್ಟೇ, ಸಂಸ್ಕೃತ ಸಾಹಿತ್ಯದಲ್ಲಿ ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಅಮರಿ ಕಮರಿ ಭಾರ ಭ್ರಮರಿ ಮುಖರೀಕೃತಂ ದೂರೀಕರೋದು ದುರಿತಂ ಗೌರೀಚರಣ ಪಂಕಜಂ ಅಂತಾರೆ. ದೇವತೆಗಳಿಗೆ, ಅದರಲ್ಲೂ ದೇವತಾ ಸ್ತ್ರೀಯರಿಗೆ ಆ ಕೇಶಪಾಶಕ್ಕೆ ಅಷ್ಟು ಬೆಲೆ. ಅಮರಿ ಕಮರಿ ಭಾರ ಭ್ರಮರಿ ಮುಖರಿ, ಅದರಲ್ಲಿ ದುಂಬಿಗಳು ಓಡಾಡ್ತಾ ಇತ್ತು. ಆ ದುಂಬಿಗಳು ಹಾಡ್ತಾ ಇತ್ತು. ಅಂತಹ ಬೇಕಾದಷ್ಟು ಸ್ತ್ರೀಯರು ಯಾವ ಚರಣ ಅರವಿಂದಗಳನ್ನು ನಮಿಸ್ತಾ ಇರ್ತಾರೋ ಅಂತಹ ಗೌರಿ ಚರಣ ಪಂಕಜಕ್ಕೆ ನಾವು ನಮಸ್ಕರಿಸ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಬೇಕಾದಷ್ಟು ಅಲಂಕಾರ ಶಾಸ್ತ್ರದಲ್ಲಿ ಇದೆಲ್ಲ ಸಾಮಾನ್ಯವಾದ ಶ್ಲೋಕಗಳು. ಒಟ್ಟಿನಲ್ಲಿ ಕೋದೆಯ ತಂದೆ ವಿಷ್ಣು ಚಿತ್ತರು. ವಿಷ್ಣು ಚಿತ್ತರಿಗೆ ಯಾವಾಗಲೂ ಮನಸ್ಸಿನಲ್ಲಿ ವಿಷ್ಣು ಭಗವಂತ ಸರ್ವಸ್ಮಾತ್ ಪರನಾದ ದೇವತೆ. 33 ಕೋಟಿ ದೇವತೆಗಳಿರಬಹುದು, ಆದರೆ ಸರ್ವಸ್ಮಾತ್ ಪರನಾದ ದೇವತೆ ತ್ರಯಂಬಕಂ ಯಜಾಮಹೆ, 3 ದೇವತೆಗಳನ್ನು ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣಕರ್ತರಾಗಿ 3 ದೇವತೆಗಳು ಅಂತ ಹೇಳಿ 33 ಕೋಟಿ 33,000 33 ಆ 3ಕ್ಕೂ ಸೇರಿಸಿ ಆ 3ಕ್ಕೂ ಒಂದಾಗಿರತಕ್ಕಂತಹ ಒಂದು ಸದಾಶಿವ ತತ್ವ ಅಥವಾ ನಾರಾಯಣ ತತ್ವ ಅಂತ ಏನು ಹೇಳ್ತೀವಿ, ಅದು ತ್ರಯಂಬಕಂ. ತ್ರಯಂಬಕ ಅಂದರೆ 3 ಸೇರಿಸಿರೋದು ಅಂತ. ಇದು ನಮ್ಮ ಒಂದು ಇಷ್ಟ. ಇದು ಸದಾಶಿವ ಅಂತ ಬೇಕಾದರೂ ಹೇಳಿ ಅಥವಾ ಶ್ರೀಮನ್ನಾರಾಯಣ ಅಂತ ಬೇಕಾದರೂ ಹೇಳಿ. ಈ ವಸ್ತು, ಈ ಪರವಸ್ತು ಇರುತ್ತಲ್ಲ,
ಅದನ್ನು ವಿಷ್ಣು ಅಂತ ಹೇಳಿ ಆ ವಿಷ್ಣುವಿನ ಚಿತ್ತದಲ್ಲಿ ಇರತಕ್ಕಂತಹ ಅಥವಾ ವಿಷ್ಣುವನ್ನು ಚಿತ್ತದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಇಂಥವರಿಗೆ ಮಗಳಾಗಿ ಹುಟ್ಟಿರತಕ್ಕಂತಹ ಈ ಕೋದೆ ಸುಮಾರು 8 ವರ್ಷ ಇನ್ನೂ ಆಗಿಲ್ಲ, ಅಷ್ಟರಲ್ಲೇ ಈ ತಂದೆಯ ಜೊತೆಯಲ್ಲಿಯೇ ಇದ್ದು ಅವ್ರ ಜೊತೆ ಮಾತನ್ನು ಆಡಿ ಮತ್ತು ದೈವಾಂಶ ಸಂಭೂತಿಯಾಗಿರುವ ಕಾರಣದಿಂದ ಅದರ ಮನಸ್ಸಿನಲ್ಲಿ ಬೇರೆ ಏನೂ ಇಲ್ಲ, ಕೇವಲ ಭಗವತ್ ತತ್ವ, ಭಗವಂತ. ಅದು ಎಂತಹ ಭಗವಂತ ಅಂದರೆ ಯಾವುದೋ ಕಾಲದಲ್ಲಿ ಯಾರೋ ಎಲ್ಲೋ ಹುಟ್ಟಿ ಕೃಷ್ಣನೋ ರಾಮನೋ ನರಸಿಂಹನೋ ಆಗಿರತಕ್ಕಂಥದ್ದಲ್ಲ. ಇಲ್ಲಿ ನಮ್ಮ ಕಣ್ಣಿನ ಮುಂದೆ ಇರತಕ್ಕಂತಹ ಮಲಗಿರತಕ್ಕಂತಹ ಅರ್ಚಾರೂಪಿಯಾಗಿರತಕ್ಕಂತಹ ದೈವ ಈ ಒಂದು ರಂಗನಾಥನಾಗಿ ಪವಡಿಸಿರತಕ್ಕಂತಹ ಈ ದೈವದ ಮೇಲೆ ಆಕೆಗೆ ತನ್ನ ಒಂದೊಂದು ಕ್ಷಣದಲ್ಲೂ ಆತನನ್ನು ಮರೆಯದೆ ಆತನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಆತನಿಗಾಗಿಯೇ ನಾನು ಬದುಕಿರುವವಳು, ಅವನವಳು, ಅವನಿಗೆ ಸೇರಿದವಳು ಅಂತ ಹೇಳಿ ಈಕೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಶಾಸ್ತ್ರ ಪರಂಪರೆಯ ಒಂದು ವಿದ್ವತ್ತೇನಿದೆ, ಅದರ ಒಂದು ಸಂದೇಶ ಏನಿದೆ, ಆ ಸಂದೇಶವನ್ನು ತಂದೆಯ ಮೂಲಕ ಬಹಳ ಸುಲಭವಾಗಿ ಕೇವಲ ಗ್ರಾಮ್ಯವಾಗಿರತಕ್ಕಂತಹ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಿಳಿಯುವ ರೀತಿಯಲ್ಲಿ ಯಾವುದೋ ಒಂದು ಗ್ರಾಮ್ಯ ಅಥವಾ ಜಾನಪದ ರೀತಿಯಲ್ಲಿ ಅದೇ ಶಬ್ದಗಳಿಂದ ತಾನು ಅರಿತವಳು. ಇವಾಗ ಜಾನಪದ ಅಂತ ಹೇಳ್ತೀವಿ, ಜನತೆ ಅಂತ ಹೇಳ್ತೀವಿ, ಸಾಮಾನ್ಯ ಜನತೆ ಅಂತ ಹೇಳ್ತೀವಿ, ಸಾಮಾನ್ಯ ಜನ ಅಂತ ಹೇಳ್ತೀವಿ. ಸಾಮಾನ್ಯ ಜನರಿಗೆ ಏನು ನೀವು ಮಾಡೋದು ಅಂತ ಹೇಳ್ತೀವಿ. ಆ ಸಾಮಾನ್ಯ ಜನತೆ ಯಾರು? ಆ ಜಾನಪದ ಅನ್ನೋದು ಏನು ಅಂದರೆ ನಾವೇನೆ. ನಮ್ಮನ್ನು ಬಿಟ್ಟು ಬೇರೆ ಯಾವುದು ಜಾನಪದ ಇಲ್ಲ. ಜನಪದ ಅಂದರೆ ಏನು? ಅಲ್ಲಿ ಜನ ಇರತಕ್ಕಂಥ ಜಾಗ ಅಷ್ಟೆ. ನಮಗೇನು ಶಾಸ್ತ್ರ ಗೊತ್ತಿದೆಯೇ, ಅಥವಾ ನಾವೇನು ಅಗ್ನಿಹೋತ್ರವನ್ನು ಮಾಡ್ತೀವಿಯೇ, ನಾವೇನು ತಪಸ್ಸನ್ನು ಮಾಡ್ತೀವಿಯೇ, ಅಥವಾ ನಾವು ತತ್ವಶಾಸ್ತ್ರಗಳನ್ನು ತಿಳಿದು ಅದೇ ರೀತಿಯಲ್ಲಿ ಬಾಳೋದಕ್ಕೆ ಸಾಧ್ಯವೇ? ಏನೂ ಸಾಧ್ಯ ಇಲ್ಲ. ಇಲ್ಲಿಯವರೆಗೆ ನಮ್ಮ ಪರಂಪರೆ ಉಳಿದಿರೋದು ನಮ್ಮ ಮನೆತನಗಳಲ್ಲಿ ನಾವು ಏನು ಉಳಿಸ್ಕೊಂಡಿದ್ದೀವೋ ಅದು ಮಾತ್ರ, ಆಚಾರದಲ್ಲಿ ಏನು ಉಳಿಸ್ಕೊಂಡಿದ್ದೀವಿ ಅದು ಮಾತ್ರ, ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವೇನು ಇಟ್ಕೊಂಡಿದ್ದೀವಿ ಅದು ಮಾತ್ರ ಉಳಿದಿದೆಯೇ ವಿನಃ ಕೇವಲ ಯಾವುದೋ ಬ್ರಹ್ಮಸೂತ್ರದಲ್ಲಿ ಇದೆ, ಇನ್ಯಾವುದೋ ಒಂದು ಗ್ರಂಥದಲ್ಲಿ ಇದೆ, ಆರಣ್ಯಕದಲ್ಲಿ ಹೇಳಿದೆ, ವೇದದಲ್ಲಿ ಹೇಳಿದೆ, ಅದು ಯಾವುದೂ ಉಳಿಯೋದಿಲ್ಲ, ಆಗೋದೂ ಇಲ್ಲ. ಇದನ್ನು ಮನಗಂಡ ಆಂಡಾಳ್ ಈ ಕೋದೈ ಎಲ್ಲರ ಮನಸ್ಸನ್ನು ಗೆದ್ದಿದ್ದರಿಂದ ಆಕೆಗೆ ಆಂಡಾಳ್ ಅಂತ ಹೆಸರು. ಆಳಿದವಳು ಅಂತ, ತಂದೆಯನ್ನೇ ಆಳಿದವಳು ಇವಳು. ಅಪ್ಪ ಹೀಗಲ್ವಾ ಅಂತ ಹೇಳಿದ್ರೆ, ಹೌದಮ್ಮ ತಾಯಿ ಅಂತ ತಲೆ ತೆಗೆಸ್ತಾ ಇದ್ದಾರಂತೆ. ಎಂಥೆಂಥ ಶಾಸ್ತ್ರವಿತ್ತುಗಳು, ಶಾಸ್ತ್ರವರೇಣ್ಯರು ಎಲ್ಲರೂ ಬಂದು ಚರ್ಚೆಯನ್ನು ಮಾಡಿದಾಗ ಈ ಮಗು ಅದೆಲ್ಲ ಸರಿ ನೀವು ಹೇಳ್ತೀರಾ, ಆದರೆ ಜನಸಾಮಾನ್ಯರಿಗೆ ಏನು ಉಪಯೋಗ? ನೀವೇನೋ ತತ್ವ ಹೇಳೋದು ಇಷ್ಟರಲ್ಲೇ ಅಲ್ವೇ ಪರ್ಯವಸಾನ, ಇಷ್ಟಿದ್ದರೆ ಸಾಕಲ್ವೇ ಅಂತ ಹೇಳಿದ್ರೆ, ಹೌದಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರಂತೆ. ಎಲ್ಲರ ಮನಸ್ಸನ್ನು ಗೆದ್ದಿದ್ದರಿಂದ ಇವಳಿಗೆ ಆಂಡಾಳ್ ಅನ್ನೋ ಹೆಸರು ಬಂತು. ಈಕೆ ಕೋದೈ, ಆಂಡಾಳ್ ಅನ್ನೋ ಹೆಸರು ಬಂತು. ಆಕೆ ಏನು ಮಾಡಿದ್ಲು? ಭಗವಂತನಿಗೋಸ್ಕರ ತನ್ನನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಹೇಳಿ, ಭಗವಂತನಿಗೋಸ್ಕರ ನಾನಿರಬೇಕು ಅಂತ ಹೇಳಿ, ತನ್ನನ್ನೇ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ. ಇದು ಬಹಳ ಮುಖ್ಯ. ನಾವು ನಮ್ಮನ್ನು ಚೆನ್ನಾಗಿಟ್ಕೊಳ್ಬೇಕು. ಯಾತಕ್ಕೆ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ, ಅಧ್ಯಾತ್ಮ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಆಧ್ಯಾತ್ಮಿಕತೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಅವನಿಗೋಸ್ಕರ ಜಗತ್ತಿನಲ್ಲಿ ನನಗೊಂದು ಕೆಲಸವನ್ನು ಕೊಟ್ಟು ಅವನು ಇಲ್ಲಿ ಕಳಿಸಿದ್ದಾನೆ, ಅವನ ಕೆಲಸವನ್ನು ಮಾಡಿಕೊಡುವುದಕ್ಕೋಸ್ಕರ ನಾನು ಸಶಕ್ತನಾಗಿರಬೇಕು, ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು, ಶ್ರದ್ಧೆಯಿಂದ ಇರಬೇಕು, ಆರೋಗ್ಯವಾಗಿರಬೇಕು. ಪಶ್ಯೇಮ ಶರದಶತಂ, ಜೀವೇಮ ಶರದಶತಂ, ನಂದಾಮ ಶರದಶತಂ, ಮೋದಾಮ ಶರದಶತಂ, ಭವಾಮ ಶರದಶತಂ, ಪ್ರಬ್ರವಾಮ ಶರದಶತಂ. ಸಂತೋಷವಾಗಿರಬೇಕು, ಮೋದಾಮ ಸಂತೋಷವಾಗಿರಬೇಕು, ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ದೃಢಕಾಯರಾಗಿರಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ. ಇಂದ್ರಿಯಗಳೆಲ್ಲ ಚೆನ್ನಾಗಿಟ್ಕೋಬೇಕು, ಇಂದ್ರಿಯ ಪಾಠವನ್ನು ಇಟ್ಕೋಬೇಕು, ಅದಕ್ಕೋಸ್ಕರ ಸರಿಯಾಗಿ ಊಟ ಮಾಡಬೇಕು, ಆರೋಗ್ಯವನ್ನು ಇಟ್ಕೊಳ್ಬೇಕು, ಸಿಕ್ಕಿದ್ದೆಲ್ಲ ತಿನ್ನಬಾರ್ದು. ಯಾತಕ್ಕೋಸ್ಕರ? ನನಗೋಸ್ಕರ, ನಾನು ನನ್ನ ಹೊಟ್ಟೆ ಅಂತ ಅಲ್ಲ,
ಅವನ ವಸ್ತು ಇದು. ಅವನ ಕೆಲಸವನ್ನು ಮಾಡಬೇಕಾದ್ರೆ ಯಾವ ರೀತಿ ಒಬ್ಬ ಯೋಧನನ್ನು ಇಟ್ಟುಕೊಳ್ಬೇಕಾದ್ರೆ ನಮ್ಮ ಮಿಲಿಟರಿ ಒಬ್ಬೊಬ್ಬನಿಗೂ ಎಷ್ಟೆಷ್ಟು ಕೊಟ್ಟು ಅವರನ್ನು ಇದು ಎಲ್ಲ ಇರುತ್ತೆ. ಯಾತಕ್ಕೋಸ್ಕರ ಇಟ್ಟಿರೋದು? ಯುದ್ಧಕ್ಕೋಸ್ಕರ. ಅದನ್ನೇ ಅಲ್ವೇ ಭಗವದ್ಗೀತೆಯಲ್ಲಿ ಹೇಳಿರೋದು, ಯುದ್ಧಸ್ವ ತಸ್ಮಾತ್ ಯುದ್ಧಸ್ವ ಭಾರತ. ಮೊದಲಿಂದ ಕಡೆವರೆಗೆ ಪ್ರತಿಯೊಬ್ಬರಿಗೂ ಸಂದೇಶ ಕೃಷ್ಣ ನಮಗೆ ಕೊಡ್ತಕ್ಕಂಥದ್ದು ಏನು ಅಂತಂದರೆ, ಯಾವ ಕ್ಷಣದಲ್ಲಿ ನೀನು ಪ್ರಾಣವನ್ನು ಬಿಡಬೇಕೋ ಗೊತ್ತಿಲ್ಲ, ಯುದ್ಧ ಮಾಡ್ತಾ ಇರಬೇಕು ನೀನು. ಯಾರಿಗೋಸ್ಕರ ಯುದ್ಧ? ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ರಕ್ಷಿಸೋದಕ್ಕೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅವನ ಪರಿಚರ್ಯೆಯನ್ನು ಮಾಡುವುದಕ್ಕೆ, ಅವನ ಕೈಂಕರ್ಯವನ್ನು ಮಾಡುವುದಕ್ಕೆ. ಈ ಕೋದೆ ಎಂಬ ಆಂಡಾಳ್, ಈ ಹೆಣ್ಣು ಮಗಳು ಹೇಳೋದೇನಪ್ಪ ಅಂದರೆ, ಮೋಕ್ಷ ಸಾಧನೆ ಮಾಡಬೇಕಾದಿಲ್ಲ ನೀನು, ಮೋಕ್ಷ ಅನ್ನೋದೇನೂ ಇಲ್ಲ. ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ಬಿಡುಗಡೆ. ಬಿಡುಗಡೆ ಅಂದ್ರೇನು? ಏನೂ ಬೇಡ ನನಗೆ, ಕರ್ತವ್ಯ ಬೇಕಾಗಿಲ್ಲ, ಹೊಣೆಗಾರಿಕೆ ಬೇಕಾಗಿಲ್ಲ, ಎಲ್ಲೋ ತಲೆ ತಪ್ಪಿಸ್ಕೊಂಡಿರೋದು ಅಂತಲೇ. ಏನದು ಮೋಕ್ಷ? ಆಂಡಾಳ್ ನಮಗೆ ಹೇಳೋದೇನಪ್ಪ ಅಂದರೆ, ಎತ್ತೈಕ್ಕುಂ ಎಂದೆಂದಿಗೂ, ಏಳೇಳು ಪಿರವಿಕ್ಕುಂ ಏಳೇಳು ಜನ್ಮಗಳಿಗೂ, ಉಂದನ್ನೋಡು ನಿನ್ನೊಡನೆ ಉತ್ತೋಮೆ ಯಾವೋಂ ಸೇರಿರ್ತೀವಿ, ಉನಕ್ಕೆ ನಿನಗಾಗಿಯೇ ಭಗವಂತನೇ ನಿನಗಾಗಿಯೇ ನಾಂ ಆಳ್ ಶೈವೋಂ ನಾವು ಆಳಾಗಿ ದುಡಿತೀವಿ. ಇನ್ನೇನು ಬೇಡ. ಇದನ್ನೇ ಕುಲಶೇಖರ ಆಳ್ವಾರ್ ಹೇಳ್ತಾರೆ, ದಿವಿವಾ ಭುವಿವಾ ಮಮಾಸ್ತು ವಾಸಃ. ನನ್ನ ವಾಸ ನೀನು ಎಲ್ಲಾದರೂ ಇಡಯ್ಯ, ಭೂಲೋಕದಲ್ಲಾದಿರು, ದೇವಲೋಕದಲ್ಲಿಡು, ನರಕೇವಾ ನರಕದಲ್ಲಾದರೂ ಇಡು, ಪ್ರಕಾಮಂ ನಿನ್ನಿಷ್ಟ, ನರಕಾಂತಕನೇ ಪ್ರಕಾಮಂ. ಆದರೆ ಅವಧೀರಿತ ಶಾರದಾರವಿಂದವು, ನಿನ್ನ ಪಾದ ಪಂಕಜ ಇದೆಯಲ್ಲ, ಚರಣವು, ನಿನ್ನ ಪಾದಾರವಿಂದಗಳನ್ನು ಮರಣೇಪಿ ಚಿಂತೆಯಾಮಿ, ಅದನ್ನು ನನ್ನ ಮನಸ್ಸಿನಲ್ಲಿ ಇದ್ಕೊಂಡ್ರೆ ನಾನು ಸೌಖ್ಯವಾಗಿರ್ತೀವಿ. ಸುಖತರಮಪರಂ ನಜಾತು ಜಾನೆ ಹರಿಚರಣ ಸ್ಮರಣಾಮೃತೇನ ತುಲ್ಯಂ. ನಿನ್ನ ಪಾದಾರವಿಂದಗಳನ್ನು ಭಜಿಸತಕ್ಕಂತಹ, ಚಿಂತಿಸತಕ್ಕಂತಹ, ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂತಹ ಒಂದು ಸೌಖ್ಯ ಇದೆಯಲ್ಲಪ್ಪ, ಇದೇ ಆತ್ಮಸೌಖ್ಯ. ಇದನ್ನು ಬಿಟ್ಟು ಬೇರೆ ಸೌಖ್ಯ ಯಾವುದೂ ಇಲ್ಲಪ್ಪ. ಈ ಸೌಖ್ಯ ಒಂದಿದ್ದರೆ ನಾನು ಎಲ್ಲಿದ್ದರೂ ಪರವಾಗಿಲ್ಲ ಕಣಯ್ಯ. ಶಂಕರರು ಇದೇ ಹೇಳೋದು. ಶಂಕರರ ಕಾಲ ಇದೆ, 8ನೇ ಶತಮಾನ. ವಿಷ್ಣು ಚಿತ್ತರ ಕಾಲ ಇದೆ. ಮುಕುಂದಮಾಲೆಯಲ್ಲಿ ಕುಲಶೇಖರರು ಏನು ಹೇಳ್ತಾರೆ ಅದೇ ಮಾತುಗಳನ್ನೇ ಮುಕುಂದ ಮೂರ್ಧ್ನಾ ಪ್ರಣಿಪತ್ಯಯಾಚೆ, ಅದನ್ನೇ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳಿರೋದು, ಅದನ್ನೇ ವಿಷ್ಣುಪಾದಾರವಿಂದ ಸ್ತೋತ್ರದಲ್ಲಿ ಹೇಳಿರೋದು. ಇದರಲ್ಲಿ ಯಾವುದೇ ವೈಷಮ್ಯ ಇಲ್ಲ, ನೈರ್ಘಣ್ಯ ಇಲ್ಲ, ವ್ಯತ್ಯಾಸ ಇಲ್ಲ, ಬದಲಾವಣೆಗಳಿಲ್ಲ, ಏರುಪೇರುಗಳಿಲ್ಲ, ಅಥವಾ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಶಂಕರರು ಒಬ್ಬರು ಆಳ್ವಾರರು, ಅದೇ ಕಾಲದವರು. 5ನೇ ಶತಮಾನದಿಂದ ನಮ್ಮ ದೇಶದಲ್ಲಿ, ಭಾರತದಲ್ಲಿ 4ನೇ ಶತಮಾನ ನಿಮಗೆಲ್ಲ ಗೊತ್ತಿದೆ. ಚರಿತ್ರೆಯನ್ನು ಸ್ವಲ್ಪ ನೋಡಿದ್ರೆ ಮೌರ್ಯರ ಕಾಲ, ಅದಾದ ಮೇಲೆ ಬೇಕಾದಷ್ಟು ವ್ಯತ್ಯಾಸಗಳಾಯಿತು. ನಮ್ಮ ದೇಶವನ್ನು ಆಳಿದವರು ರಾಜಕಾರಣಿಗಳಲ್ಲ, ಚಕ್ರವರ್ತಿಗಳಲ್ಲ, ನಮ್ಮ ಆಚಾರ್ಯ ಪರಂಪರೆ. ಇದನ್ನು ಸೋಷಿಯಲ್ ಮೂವ್ಮೆಂಟ್ ಅಂತಾರೆ. ಏನು ಮೂವ್ಮೆಂಟ್ ಅಂದ್ರೇನು? ಯಾರೋ ನಾವು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲ ಏನೋ ಒಂದು ನಾವೊಂದು ಶಬ್ದ ಹೇಳ್ತೀವಲ್ಲ, ಯುರೋಪಿಯನ್ ಹೇಳ್ಕೊಟ್ಟಿರೋದು ರಿಲಿಜನ್ ಅಂತೀವಿ. ಯಾವುದೋ ರಿಲಿಜನ್, ಏನೋ ಮತ, ಅದಲ್ಲ. ಇವರೇ ನಮ್ಮನ್ನು ಆಳಿದವರು. ಆಯಾ ಕಾಲದಕ್ಕೆ ಆಯಾ ವ್ಯಕ್ತಿಗಳು ನಿಂತು ನಮ್ಮ ಕಲೆಯಾಗಲಿ, ನಮ್ಮ ಸಂಸ್ಕೃತಿಯಾಗಲಿ, ನಮ್ಮ ಜನಜೀವನ ಆಗಲಿ, ನಮ್ಮ ಚಿಂತನೆಯನ್ನಾಗಲಿ ಆಯಾ ಕಾಲಕ್ಕೆ ಬೇಕಾಗಿರತಕ್ಕಂಥ ಹುರಿದುಂಬಿಸಿ ಆ ಒಂದು ಸನಾತನವಾಗಿರತಕ್ಕಂಥ ಒಂದು ಧರ್ಮ ಅಳಿಯದಂತೆ ಕಾಪಾಡಿದವರು ಇವರು. ಇಂದಿಗೂ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಎಂಥೆಂಥ ಮಹನೀಯರಿದ್ದಾರೆ. ಒಂದು ಕಡೆ ವಿಚ್ಛಿನ್ನ ಶಕ್ತಿಗಳು ತಮ್ಮ ಕೆಲಸ ಮಾಡ್ತಾ ಇವೆ, ಆದರೆ ಎಲ್ಲರನ್ನೂ ಸೇರಿಸ್ತಕ್ಕಂಥ ಕೆಲಸ ಮಾಡೋರು ಇದ್ದಾರೆ. ದಿತಿ ಅದಿತಿ ಇಬ್ಬರು, ಒಬ್ಬ ಕಶ್ಯಪ ಪ್ರಜಾಪತಿಯ ಭಾರ್ಯೆಯರು, ಕಳತ್ರ. ದಿತಿ ಅಂದ್ರೇನು? ಒಡೆಯೋದು. ಅದಿತಿ ಅಂದ್ರೇನು? ಸೇರಿಸೋದು.
ದ್ವಿತೀಯ ಮಕ್ಕಳೆಲ್ಲ ದೈತ್ಯರು. ದೈತ್ಯರ ಕೆಲಸ ಯಾವಾಗಲೂ ಒಡೆಯೋದೇ ಕೆಲಸ. ಅದು ಅವ್ರ ಕೆಲಸ ಮಾಡ್ತಾ ಇರಬೇಕು. ಅವರು ಮಾಡದೆ ಹೋದರೆ ಇವ್ರಿಗೆ ಸೇರಿಸೋ ಕೆಲಸ ಇರಲ್ಲ. ಆದ್ದರಿಂದ ಅದಿತಿ ಅಂದರೆ ಸೇರಿಸ್ತರು. ನಮ್ಮಲ್ಲೂ ಅಷ್ಟೇ, ನಮ್ಮ ಕುಟುಂಬಗಳಲ್ಲೂ ಅಷ್ಟೇನೆ, ಎಲ್ಲ ಗೊತ್ತಿರೋದೇ. ಇದರ ಸಾರ್ವಕಾಲಿಕ ಸತ್ಯ, ವಿಶ್ವದಲ್ಲಿ ಎಲ್ಲ ಕಡೆ ಇರತಕ್ಕಂಥ ಸತ್ಯ. ಸದಾ ಸಾರ್ವಕಾಲಿಕ ಮತ್ತು ಸಾರ್ವದೇಶಿಕ. ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಇಷ್ಟೇ. ಒಬ್ಬರು ಹೊಸಿತಾ ಇರಬೇಕು, ಇನ್ನೊಬ್ಬರು ಕೀಳ್ತಾ ಇರಬೇಕು. ದೈತ್ಯ ಆದಿತೇಯ, ಅದೇ ಆದಿತ್ಯ. ನಮ್ಮ ಆರಣ್ಯಕಗಳಲ್ಲಿ ಇದನ್ನೇ ಹೇಳೋದು. ವಾಸವಾಹ ಅಂತ ಇರ್ತಾರೆ, ಆದಿತ್ಯ ಅಂತ ಇರ್ತಾರೆ. ಇವೆಲ್ಲ ಶಕ್ತಿಗಳು. ಈ ಶಕ್ತಿಗಳು ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಮಾಡೋದು, ಮಾಲಿನ್ಯವನ್ನು ತೆಗೆದು ಶುದ್ಧತೆಯನ್ನು, ನಲ್ಮೆಯನ್ನು, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಕೆಟ್ಟದ್ದು ಹೋಗಬೇಕು, ಒಳ್ಳೆಯದಾಗಬೇಕು. ಇದನ್ನು ಮಾಡ್ತಾ ಇರ್ತಕ್ಕ ಶಕ್ತಿಗಳು ಇವೆ. ಮತ್ತು ಕೆಲವು ಶಕ್ತಿಗಳು ಬರೀ ಧೂಳು ಎಬ್ಸೋದು. ಬೆಳಗ್ಗೆದ್ದು ನಮಗೇನು ಕೆಲಸ? ತೊಳ್ಕೊಳ್ಳೋದು. ಎಲ್ಲ ತೊಳೆ, ಪಾತ್ರೆ ತೊಳಿ, ಮನೆ ತೊಳಿ, ನೆಲ ತೊಳಿ, ಗೋಡೆ ತೊಳಿ, ಇದನ್ನು ಒರೆಸು, ಅದನ್ನು ಒರೆಸು. ನಮಗೂ ಅಷ್ಟೇ, ಈ ದೇಹನೂ ಅಷ್ಟೇ. ಏನು ವ್ಯತ್ಯಾಸ ಇಲ್ಲಿ? ಮನೆಗೂ ದೇಹಕ್ಕೂ ಇದು ಒಂದು ಮನೆ ತಾನೆ. ತೊಳೆಯೋದೇ ಕೆಲಸ. ಕೆಳಗೆ ತೊಳ್ಕೊ, ಮೇಲೆ ತೊಳ್ಕೊ, ಸ್ನಾನ ಮಾಡ್ಕೊ, ತಿರ್ಗಾ ವಾಸನೆ. ಸೊ ಧೂಳು ಬರ್ತಾ ಇರುತ್ತೆ, ಧೂಳು ತೊಳಿತಾ ಇರ್ತೀವಿ. ಅದೇ ರೀತಿ ಜೀವನದಲ್ಲಿ ಏನಾಗುತ್ತೆ, ಆದಿತ್ಯರು ಇರ್ತಾರೆ, ದೈತ್ಯರು ಇರ್ತಾರೆ. ಆ ಕಾಲದಿಂದ ಈ ಕಾಲದವರೆಗೆ ಸೇರಿಸೋರು ಸೇರಿಸೋ ಕೆಲಸ ಮಾಡ್ತಾ ಇರ್ತಾರೆ, ಬಿಡಿಸೋರು ಬಿಡಿಸೋ ಕೆಲಸ ಮಾಡ್ತಾ ಇರ್ತಾರೆ. ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಬೆಳಕು ಮತ್ತು ಕತ್ತಲೆಯ ಯುದ್ಧ ಇರುತ್ತಲ್ಲ, ಆ ಯುದ್ಧದಲ್ಲಿ ನಾವು ಒಂದು ಪಾಲ್ಗೊಳ್ಳಬೇಕು. ನಾವು ಯಾವ ಕಡೆ ಯುದ್ಧ ಮಾಡ್ತೀವಿ ಅನ್ನೋದು ಮುಖ್ಯ. ಕೆಟ್ಟ ಶಕ್ತಿಗಳ ಜೊತೆ ಸೇರಿಕೊಂಡು ಯುದ್ಧ ಮಾಡ್ತೀವೋ, ಒಳ್ಳೆಯ ಶಕ್ತಿಗಳ ಜೊತೆ, ಕೌರವರ ಜೊತೆಗಿರ್ತೀವೋ, ಪಾಂಡವರ ಜೊತೆಗಿರ್ತೀವೋ, ಈ ವಿವೇಕವನ್ನು ಇಟ್ಕೊಳ್ಬೇಕು. ಈ ವಿವೇಕವನ್ನು ಇಟ್ಟುಕೊಂಡು ಸರಿಯಾದವರ ಜೊತೆಯಲ್ಲಿ ಯುದ್ಧವನ್ನು ಮಾಡೋದೇನೆ ನಮ್ಮ ಕೆಲಸ. ಯುದ್ಧಸ್ವ. ಆದ್ದರಿಂದ ಮೋಕ್ಷ ಅಂತ ಹೇಳಿ, ಯಾವುದೋ ಒಂದು ಬಿಡುಗಡೆ ಅಂತ ಹೇಳಿ ಎಲ್ಲೋ ಬಿಟ್ಕೊಂಡು ಎಲ್ಲೋ ನಾನು ಬೇರೆ ಇರ್ತೀನಿ ಅನ್ನೋದು ಆಗೋದಿಲ್ಲ. ಇದು ಪ್ರತಿನಿತ್ಯ ಜನಸಾಮಾನ್ಯನಿಗೆ, ಜನಪದದಲ್ಲಿರ್ತಕ್ಕಂತಹ, ಬಾಳ್ತಾ ಇರ್ತಕ್ಕಂತಹ ಮನುಷ್ಯನಿಗೆ ಮುಖ್ಯವಾದದ್ದು. ಯಾರೋ ಹೇಳ್ತಾರೆ, ಏನೋ ತಪಸ್ಸು ಮಾಡ್ತಾರೆ ಅಂತ ಹೇಳಿ ಕೆಲಸಕ್ಕೆ ಬೇಡದ ಒಂದು ತಪಸ್ಸು ಬೇಡ, ಕೆಲಸಕ್ಕೆ ಬೇಡದ ಒಂದು ಜ್ಞಾನ ಬೇಡ, ಕೆಲಸಕ್ಕೆ ಬೇಡದ ಒಂದು ತತ್ವ ಬೇಡ. ಸಮಾಜ ಬೇಕು ನಮಗೆ, ಕುಟುಂಬ ಬೇಕು ನಮಗೆ, ವ್ಯಕ್ತಿಯ ಒಂದು ಸಂತೋಷ ಬೇಕು ನಮಗೆ, ಇಹಲೋಕದ ಒಂದು ಭೋಗಭಾಗ್ಯಗಳು ಬೇಕು. ಮತ್ತು ಈ ಇಹಲೋಕದ ಭೋಗಭಾಗ್ಯಗಳೇನಿರುತ್ತೆ, ಇದು ನಮ್ಮ ಒಂದು ಪರತ್ರ ಮುಂದಿನ ಒಳಿತಿಗೆ ಅಡ್ಡಿ ಆಗಬಾರದು. ಅಲ್ಲಿಗೆ ಯೋಗ ಭೋಗಗಳ ಸಮ್ಮಿಶ್ರಣ ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ನಾವು ಜೀವನವನ್ನು ನಡೆಸಬೇಕು. ಇಂತಹ ಒಂದು ದಾರಿಯನ್ನು ತೋರಿಸಿಕೊಡುವಂತಹ 30 ಪದ್ಯಗಳ ಒಂದು ತಿರು ಪಾವೈ. ಪಾವೈ ಅಂದರೆ ಹಾಡು, ತಿರು ಅಂದರೆ ಶ್ರೀ. ಶ್ರೀ ಅಂದರೆ ಆ ಒಂದು ಶ್ರೀದೇವಿ, ಭೂದೇವಿ, ಅಮ್ಮನವರು ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ಸೌಂದರ್ಯ ಲಹರಿಯನ್ನು ಬರೆದಿಯಾರ, ಆ ಒಂದು ತಾಯಿ. ತಂದೆ ಹಾಡಿರ್ತಕ್ಕಂತಹ ಗೀತೆ ಭಗವದ್ಗೀತೆ, ಭಗವಂತನ ಗೀತೆ. ಇದು ಶ್ರೀಗೀತೆ, ಇದು ತಾಯಿಯ ಗೀತೆ. ತಾಯಿಯ ಗೀತೆ ಅಂತ ಹೇಳಿದ್ರು ಕುಟುಂಬದಲ್ಲಿ ಯಾವ ರೀತಿ ಬಾಳಬೇಕು, ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು, ಜನಸಾಮಾನ್ಯನಿಗೆ ಏನು ಬೇಕು. ಆ ಮೋಕ್ಷಶಾಸ್ತ್ರದ ಗೊಡವೆ ನಮಗೆ ಬೇಕಾಗಿಲ್ಲ. ಸಂತೋಷವಾಗಿ ಕಾಲ ಕಳೀರಿ. ಭೋಗ ಭಾಗ್ಯಗಳು ಅಂತ ಹೇಳ್ತೀವಿ, ಸೌಭಾಗ್ಯ ಅಂತ ಹೇಳ್ತೀವಿ. ಈ ಸೌಭಾಗ್ಯ, ಭೋಗ, ಭಾಗ್ಯ ಇದಕ್ಕೆಲ್ಲ ಒಂದು ಶಬ್ದದಲ್ಲಿ, ಈ ತಿರುಪ್ಪಾವೆ ಅನ್ನೋ ಗ್ರಂಥದಲ್ಲಿ ಒಂದು ಪರೈ ಅನ್ನೋ ಒಂದು ಶಬ್ದ. ಭಗವಂತ ನಿನಗೆ ಪರೆಯನ್ನು ಕೊಡ್ತಾನೆ, ನಿನಗೆ ಒಂದು ಸಮೃದ್ಧಿಯನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ, ಸೌಭಾಗ್ಯವನ್ನು ಕೊಡ್ತಾನೆ. ಸೌಭಾಗ್ಯ, ಸಮೃದ್ಧಿ, ಸಂತೋಷ, ಭೋಗ ಇವುಗಳಿಗೆ ಪ್ರತೀಕವಾಗಿ ಒಂದು
ಧಾನ್ಯವನ್ನು ತುಂಬಿರತಕ್ಕಂತಹ, ನಮ್ಮ ಕನ್ನಡದಲ್ಲಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಾವು ಕೊಳಗ ಅಂತ ಹೇಳ್ತಾ ಇದ್ವಿ. ಒಂದು ಕೊಳಗ, ಆ ಕೊಳಗದಲ್ಲಿ ಭತ್ತವನ್ನು ತುಂಬಿದ್ದೀವಿ, ಅದರ ಮೇಲೆ ಒಂದು ತೆನೆಯನ್ನು ಇಟ್ಟಿರ್ತೀವಿ, ಒಂದು ಹೂವನ್ನು ಇಟ್ಟಿರ್ತೀವಿ, ಒಂದು ದೀಪವನ್ನು ಹಚ್ಚಿಟ್ಟಿರ್ತೀವಿ, ಒಂದು ರಂಗೋಲಿಯನ್ನು ಹಾಕಿಟ್ಟಿರ್ತೀವಿ. ಇದು ಸೌಭಾಗ್ಯದ ಸಂಕೇತ, ಇದು ಸಮೃದ್ಧಿಯ ಸಂಕೇತ. ಈ ಸಮೃದ್ಧಿ, ಈ ಸೌಭಾಗ್ಯ, ಇದನ್ನು ಭಗವಂತ ನಮಗೆ ಕೊಡಬೇಕು. ಆ ಭಗವಂತ ನಮಗೆ ಕೊಡಬೇಕಾದ್ರೆ ನಾವು ಭಗವಂತನ ಹತ್ರ ಹೋಗಿ ಅಳೋದಿಲ್ಲ. ಯಾ ಬಲಾತ್ಕೃತ್ಯ ಭುಂಕ್ತೆ, ಆಂಡಾಳ್ ಹೇಳಿದನು ಅಂತಂದರೆ, ನಾನು ಒಂದು ಜೀವಿಯಾಗಿ, ಸೀತೆ ಇದನ್ನೇ ಮಾತನ್ನು ಇದರಲ್ಲಿ ಹೇಳ್ತಾರೆ, ರಾಮಾಯಣದಲ್ಲಿ ಹೇಳ್ತಾರೆ. ರಾಮ ಸೀತೆಯನ್ನು ಹೊರಗಟ್ಟಿದಾಗ ಸೀತೆ ಲಕ್ಷ್ಮಣನ ಮೂಲಕ ಒಂದು ಮಾತು ಹೇಳಿ ಕಳಿಸ್ತಾಳೆ. ವಾಶ್ಚ್ಯತ್ಸ್ವಯ ಮಧ್ವಚನಾತ್ ಸ ರಾಜ ವನ್ಹೋ ವಿಶುದ್ಧಾಮಪಿ ಯತ್ ಸಮಕ್ಷಂ ಮಾಂ ಲೋಕವಾದ ಶ್ರವಣಾದ ಅಹಾಸೀಹಿ ಶ್ರುತಸ್ಯ ಕಿಂ ತತ್ ಸದೃಶಂ ಕುಲಸ್ಯ ಅಂತ ಕೇಳ್ತಾಳೆ. ಒಂದು ಮಾತು ಕೇಳೋದು ಆ ರಾಜನ ಜೊತೆಯಲ್ಲಿ ಅಂತಾಳೆ, ನಾನು ಗಂಡ ಅಂತ ಹೇಳಲಿಲ್ಲ. ಇವಾಗ ಏನಾಯ್ತು, ನನ್ನನ್ನು ನೀನು ಕುಟುಂಬದಿಂದ ಬೇರೆ ಕಳಿಸ್ದೆ ಅಷ್ಟೇ, ಆದರೆ ನಿನ್ನ ರಾಜ್ಯದಲ್ಲೇ ಇರತಕ್ಕಂತಹ ಒಂದು ಪ್ರಜೆ ನಾನು. ರಾಜ್ಯದಲ್ಲಿ ಇರತಕ್ಕಂತಹ ಪ್ರಜೆಯಾಗಿರ್ತಕ್ಕಂತಹ ನನ್ನನ್ನು ಅವನು ಸರಿಯಾಗಿ ನೋಡ್ಕೊಳ್ಳೋಕೆ ಹೇಳೋವನಿಗೆ. ಸ ರಾಜ ಮಧ್ವಚನಾತ್, ನಾನು ಹೇಳ್ತೇನೆ, ಒಂದು ಪ್ರಜೆಯಾಗಿ ನಾನು ಹೇಳ್ತಾ ಇದ್ದೀನಿ ಮಾತನ್ನು. ವನ್ಹೋ ವಿಶುದ್ಧಾಮಪಿ, ನಾನು ಬೆಂಕಿಯಲ್ಲಿ ಮಿಂದು ಬಂದರೂ ಸಹ ಮಾಂ ಲೋಕವಾದ ಶ್ರವಣಾತ್ ಅಹಾಸೀಹಿ, ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಕಳಿಸಿದೆಯಲ್ಲ, ಇದು ನಿನ್ನ ಒಂದು ಕಲಿಕೆ ಏನಿದೆ, ಶ್ರುತಸ್ಯ ಕಿಂ ತತ್ ಸದೃಶಂ ಅಥವಾ ಕುಲಸ್ಯ ಸದೃಶಂ, ನಿನ್ನ ಕುಲಕ್ಕೆ ಸರಿಯಾ ಅಂತ ಹೇಗೆ ಕೇಳು ಅಂತ ಹೇಳ್ತಾರೆ. ಇದು ಆಕೆಯ ಮಾತು. ಅದೇ ರೀತಿಯಲ್ಲಿ ಆಂಡಾಳ್ ಹೇಳಪ್ಪ ಏನಂದರೆ, ಬಲಾತ್ಕೃತ್ಯ ಭುಂಕ್ತೆ, ಇದೇನು ಭಿಕ್ಷೆ ಅಲ್ಲ. ಭಗವಂತ ನಿನ್ನ ನಂಬಿದ್ದೀವಿ ನಾವು, ನೀನು ಯಾರು ಅಂತ ನನಗೆ ಗೊತ್ತು, ನೀನು ನಮಗೆ ಸರ್ವಸ್ವ. ಯಾವ ರೀತಿ ನೀನು ನಮಗೆ ಸರ್ವಸ್ವವೋ ನಾವು ನಿಮಗೆ ಸರ್ವಸ್ವ. ನಮಗೆ ಏನು ಭೋಗಭಾಗ್ಯಗಳು ಬೇಕು, ಏನು ಸಮೃದ್ಧಿ ಬೇಕು, ಅದನ್ನು ನೀನು ಕೊಡು. ನಾರಾಯಣನೇ ನಮಕ್ಕೇ ಪರೈ ತರುವಾನ್ ಅಂತ ಒಂದು ಘೋಷಣೆಯನ್ನು ಕೊಟ್ಟು ನಮಗೆ, ನೀವು ಈ ಇಹಲೋಕದ ಯಾತ್ರೆ ಎಷ್ಟು ದಿನ ಇರ್ತೀರಿ, ಸಂತೋಷವಾಗಿ ಕಳೀರಿ. ಈ ಸಂತೋಷ, ಭೋಗ, ಸಮೃದ್ಧಿ, ಭಾಗ್ಯಗಳಿಗೆ ಯಾರು ಹತ್ತಾನೋ ಹೋಗಿ ಕೈ ಚಾಚಿ ಕಷ್ಟಪಡಬೇಕಾದ್ದಿಲ್ಲ. ನಿಮಗೆ ಕೆಲವು ಕರ್ತವ್ಯಗಳಿದೆ, ಆ ಕರ್ತವ್ಯಗಳನ್ನು ಮಾಡಿ. ಆ ಒಂದು ಯಾವುದೋ ಒಂದು ದೈವ ಇದೆಯಲ್ಲ, ಅದರ ಸ್ವರೂಪವನ್ನು ಅರಿಯಿರಿ. ಅದನ್ನು ಅರಿತು ಅದಕ್ಕೆ ಅನುಗುಣವಾಗಿ ನಿಮ್ಮ ಆತ್ಮಸ್ವರೂಪವನ್ನು ಸಹ ತಿಳಿದುಕೊಳ್ಳಿ. ಈ ಆತ್ಮ ಪರಮಾತ್ಮ ವಸ್ತುಗಳ ಸ್ವರೂಪವನ್ನು ಅರಿತು ಅದಕ್ಕೆ ಸರಿಯಾಗಿ ನೀನು ಜೀವನವನ್ನು ನಡೆಸಿದರೆ ಆ ಪರಮಾತ್ಮ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅವನು ಕರ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ, ಅದ್ರ ಬಗ್ಗೆ ಕಾಳಜಿ ಬೇಡ ಅಂತ. ಮಾ ಫಲೇಶು ಕದಾಚನ ಅಂದರೆ ನೀವು ಕರ್ಮಕ್ಕೆ ಫಲ ಸಿಗೋದಿಲ್ಲ ಅಂತಲ್ಲ, ಆದರೆ ಗೊಡವೆ ನಿಂಗೆ ಯಾಕೆ, ಕೆಲಸ ಮಾಡು, ಕೆಲಸ ಬರುತ್ತೆ, ನೀರು ಹಾಕಿ ಬೆಳೆಸು, ನಿನಗೆ ಫಲ ಕೊಟ್ಟೇ ಕೊಡುತ್ತೆ, ಅದು ನೀನೇನು ಮಾಡೋಕ್ಕಾಗಲ್ಲ. ಆ ಮಾತನ್ನು 30 ಪಾಶುರಗಳಲ್ಲಿ ನಮಗೆ ಆಂಡಾಳ್ ಹೇಳ್ಕೊಡ್ತಾಳೆ. ಒಂದೊಂದು ದಿನಕ್ಕೆ 2 ಪಾಶುರದ ರೀತಿಯಲ್ಲಿ ನಾಳೆಯಿಂದ ನಾವು ಈ ಒಂದು 30 ಪಾಶುರಗಳ ಅಧ್ಯಯನದಲ್ಲಿ ತೊಡಗೋಣ. ಎಷ್ಟಾಗುತ್ತೋ ಅಷ್ಟು, ಇದೊಂದು ಅಗಾಧವಾಗಿರ್ತಕ್ಕಂಥ ವಿಪುಲವಾದ ಸಾಹಿತ್ಯ, ಎಷ್ಟಾಗುತ್ತೋ ಅಷ್ಟು ನಮ್ಮ ಮಟ್ಟಕ್ಕೆ ಎಷ್ಟು ಅರಿಯಬಹುದು ಅಂಥದ್ದನ್ನು ನಾಳೆಯಿಂದ ನಾವು ಈ ಒಂದು ಪೀಠಿಕೆಯ ಈ ಒಂದು ಮನಸ್ಥಿತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮನೋವೃತ್ತಿಯಿಂದ ಅಧ್ಯಯನ ಮಾಡೋಣ ಅಂತ ಹೇಳಿ ಮತ್ತೆ ಆಂಡಾಳ್ ಚರಣಾರವಿಂದಗಳನ್ನು ನಾನು ನೆನೆಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ಕೊಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.